ಈ ಲಿವರಿನ ಒಂದು ಪ್ರಾಪರ್ಟಿ ಅಂದರೆ ನಾರ್ಮಲ್ ಲಿವರ್ ಅಲ್ಲಿ 50% ಲಿವರ್ ತೆಗೆದ್ರೆ ಅದು ವಾಪಸ್ ಬೆಳೀತದೆ. ಬೇರಿಯಾಟಿಕ್ ಸರ್ಜರಿ ಅಂದ್ರೆ ಎಲ್ಲಿ ಫ್ಯಾಟ್ ಇರುತ್ತೆ ಅಲ್ಲಿದು ತೆಗೆಯುವಂಥದ್ದು ಅಂತ. ಅಡ್ವಾನ್ಸ್ ಸರ್ಜರಿಯು ಸಹ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಮಾಡಲಿಕ್ಕೆ ಸಂಭವ ಆಗಿದೆ. 2 ವಾರ 3 ವಾರ ಹಾಸ್ಪಿಟಲ್ ಅಲ್ಲಿರೋ ಪೇಷಂಟ್ ಒಂದೇ ವಾರದಲ್ಲಿ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ. 2 ವಾರದಲ್ಲೇ ಕೆಲಸಕ್ಕೆ ದೇ ಆರ್ ಬ್ಯಾಕ್ ಟು ವರ್ಕ್. ರೋಬೋಟಿಕ್ ಅಂದಾಗ್ಲಿ ನಮಗೆ ತಲೆಯಲ್ಲಿ ಬರುವಂಥದ್ದು 4-5 ಕೈ ಇದ್ದಂಥ ಒಂದು ಮಿಷಿನ್ ಅಂತ. ಹೌದಾ, ರೋಬೋ ಸರ್ಜರಿ ಮಾಡ್ತದೆ, ಹಾಗಾದ್ರೆ ನೀವೇನ್ ಮಾಡ್ತೀರಾ ಅಂತ ಕ್ವಶನ್ ಕೇಳ್ತಾರೆ. ಐ ಫೀಲ್ ದಿಸ್ ಇಸ್ ದ ಫ್ಯೂಚರ್. ಇದು ಸಾಮಾನ್ಯ ಜನರಿಗೆ ಅಫೋರ್ಡೆಬಲ್. ದಟ್ ಈಸ್ ವೇರ್ ಟುಡೇಸ್ ಮೆಡಿಕಲ್ ಫೀಲ್ಡ್ ಈಸ್ ಸ್ಟಕ್. ಹಲೋ ಹಾಯ್ ನಮಸ್ತೆ. ಇವತ್ತು ನಾವು AJ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಮಂಗಳೂರು ಕಡೆ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅದೆಷ್ಟೋ ವೈದ್ಯರು ಬಂದ್ಬಿಟ್ಟು ಅದೆಷ್ಟೋ ಆರೋಗ್ಯದ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಬರುವಂತಹ ವೈದ್ಯರು ಅದು ಹೆಸರಾಂತ ವೈದ್ಯರಾದಂತಹ AJ ಹಾಸ್ಪಿಟಲ್ ರಿಸರ್ಚ್ ಸೆಂಟರಲ್ಲಿ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆದಂತಹ ಡಾಕ್ಟರ್ ರೋಹನ್ ಶೆಟ್ಟಿ ಸರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಮಾತಾಡಬೇಕಾಗಿರುವಂತಹ ವಿಷಯ ಏನಂದ್ರೆ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಹಾಗೂ ಗ್ಯಾಸ್ಟ್ರೋ ಸರ್ಜರಿ ಬಗ್ಗೆ ಮಾತಾಡಲಿಕ್ಕೆ ಸರ್ ಜೊತೆ ಇದ್ದೀವಿ. ಸರ್, ಮಿನಿಮಲ್ ಇನ್ವೇಸಿವ್ ಸರ್ಜರಿ ಎಂದರೆ ಏನು? ಇದು ಓಪನ್ ಸರ್ಜರಿಗಿಂತ ಎಷ್ಟು ಉತ್ತಮ? ಎಲ್ಲರಿಗೂ ನಮಸ್ತೆ. ಇವರು ಹೇಳಿದ ಹಾಗೆ ಇವತ್ತಿನ ಟಾಪಿಕ್ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಹಾಗೂ ಗ್ಯಾಸ್ಟ್ರೋ ಸರ್ಜರಿ. ಸೊ ಇತ್ತಿನ ದಿನಗಳಲ್ಲಿ ತುಂಬ ಕಡೆ ಸರ್ಜರಿ ಅಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ರೋಬೋಟಿಕ್ ಸರ್ಜರಿ, ತುಂಬ ಸರ್ಜರಿಗಳು ಕೇಳಿ ಬರ್ತಾ ಇದೆ. ಜನರಲ್ಲಿ ಒಂದು ಡೌಟ್ಸ್ ಏನಂದರೆ ಇದು ಏನಪ್ಪ ಇದು, ಈಗ ನಾವು ಮುಂಚೆ ಸರ್ಜರಿ ಅಂತ ಕೇಳಿದ್ವಿ, ಈಗ ಇದು ವಿಧಾನ ಸರ್ಜರಿ ಇದು ಏನಂತ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇರ್ತದೆ. ಸೊ ನಾನು ಇವತ್ತು ಮಾತಾಡಲಿಕ್ಕೆ ಇಷ್ಟಪಟ್ಟಿರೋ ಟಾಪಿಕ್ ಏನಂದರೆ ಮಿನಿಮಲ್ ಇನ್ವೇಸಿವ್ ಸರ್ಜರಿ. ಸೊ ಇದೆಲ್ಲ ಒಂದು ಸ್ಪೆಷಲ್ ಸರ್ಜರಿ, ಒಂದು ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂಡರ್ ಬರ್ತದೆ. ಇದು ಹೇಗೆ ಓಪನ್ ಸರ್ಜರಿಗಿಂತ ಡಿಫ್ರೆಂಟ್ ಆಗಿರ್ತದಂತ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ನೋಡಿದಾಗೆ ತುಂಬ ಒಂದು 100-200 ವರ್ಷದಿಂದ ಎಲ್ಲ ಸರ್ಜರಿಗಳು ಒಂದು ಹೊಟ್ಟೆಯನ್ನು ಕಂಪ್ಲೀಟ್ ಬಗೆದು ಒಂದು ಕಂಪ್ಲೀಟ್ ಓಪನ್ ಮಾಡಿ ನಮಗೆ ಯಾವ ಕಾಯಿಲೆಯನ್ನು ಗುಣಪಡಲಿಕ್ಕೆ ಏನು ಸರ್ಜರಿ ಮಾಡಬೇಕು ಅದನ್ನು ಮಾಡ್ತಾಯಿದ್ವಿ. ಆವಾಗ ಏನಾಗ್ತಾ ಇತ್ತು, ಕಂಪ್ಲೀಟ್ ಒಂದು ದೊಡ್ಡ ಗಾಯ, ಒಂದು ಹೊಟ್ಟೆಯಲ್ಲಿ ಮೇಲಿಂದ ಕೆಳಗೆ ಒಂದು 30-40 ಸೆಂಟಿಮೀಟರ್ ಉದ್ದದ ಒಂದು ಗಾಯ ಮಾಡಿ ಹೊಟ್ಟೆಯನ್ನು ಬಗೆದು ಸರ್ಜರಿ ಮಾಡಬೇಕಾಗ್ತದೆ, ಯಾವುದೇ ದೊಡ್ಡ ಸರ್ಜರಿ ಆಗಿದ್ರೆ ಹೊಟ್ಟೆದು. ಸೊ ಇದರಲ್ಲಿ ಏನಾಗ್ತದೆ ಅಂದರೆ ಸರ್ಜರಿ ಎಷ್ಟೇ ಒಳ್ಳೆ ರೀತಿಯಲ್ಲಿ ಆದರೂ ಸಹ ಆ ಗಾಯದ ನೋವಿಂದನೇ ಪೇಷಂಟ್ ತುಂಬ ಬಳಲ್ತಾರೆ. ಸೊ ಅದರಿಂದ ಈ ರಿಕವರಿ ಟೈಮಲ್ಲಿ ಸಾಧಾರಣ ಒಂದು ಅಷ್ಟು ದೊಡ್ಡ ಗಾಯ ಇದ್ದಾಗ ಎಂಥ ನೋವಿದ ಇಂಜೆಕ್ಷನ್ ಕೊಟ್ಟಿದ್ರು ಸಹ ಪೇಷಂಟಿಗೆ ಬೆಡ್ಡಿಂದ ಏಳಲಿಕ್ಕೆ ಒಂದು 3-4 ದಿನ ತಗೊಳ್ತದೆ. ಹಾಸ್ಪಿಟ್ಲಲ್ಲಿ ರಿಕವರಿ ಟೈಮೇ ಒಂದು 2-3 ವಾರ ಇರ್ತದೆ. ಮತ್ತು ಮನೆಗೂ ಹೋದ ಕೂಡಲೇ ಇಮ್ಮಿಡಿಯೇಟ್ ಅವರ ಕೆಲಸಕ್ಕೆ ಜಾಯ್ನ್ ಆಗಲಿಕ್ಕಿಲ್ಲ. ಆ ಒಂದು ನೋವು, ಆ ಒಂದು ಕಷ್ಟದಿಂದ ಹೊರಗೆ ಕಂಪ್ಲೀಟ್ ಅವರ ದಿನಚರಿ ಅಂತೀವಲ್ಲ ಅದನ್ನು ವಾಪಸ್ ರಿಟರ್ನ್ ಆಗಬೇಕಾದ್ರೆ ಒಂದು 2 ತಿಂಗಳು 3 ತಿಂಗಳು 4 ತಿಂಗಳು ತಗೊಳ್ತಾ ಇತ್ತು. ಸೊ ಇಟ್ ಈಸ್ ಈವನ್ ಅ ಲಾಸ್ ಆಫ್ ವರ್ಕ್ ಫಾರ್ ದ ಪೇಷಂಟ್. ಸೊ ಇತ್ತೀಚಿನ ದಿನಗಳಲ್ಲಿ ಲಾಟ್ ಆಫ್ ರಿಸರ್ಚ್ ಈಸ್ ಇನ್ ಮಿನಿಮಲ್ ಇನ್ವೇಸಿವ್ ಸರ್ಜರಿ. ಈ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂದರೆ ಅದೇ ಸರ್ಜರಿ ನಾವು ಮುಂಚೆ ಯಾವ ಓಪನ್ ಸರ್ಜರಿ, ಎಂಥ ದೊಡ್ಡ ಸರ್ಜರಿಯು ಸಹ ಓಪನ್ ಸರ್ಜರಿಯಲ್ಲಿ ಮಾಡ್ತಾ ಇದ್ವಿ, ಅದನ್ನು ನಾವೀಗ ಮಿನಿಮಲ್ ಇನ್ವೇಸಿವ್ ಅಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ವಿ ಈಗ ಲಾಸ್ಟ್ ಒಂದು 20-25 ವರ್ಷದಿಂದ. ಅದು ಏನಂದರೆ ಅದೇ ಸರ್ಜರಿನ ಒಂದು ಸಣ್ಣ ಹೋಲ್, ಒಂದು 1/2 ಸೆಂಟಿಮೀಟರ್ ಆಗಲಿ 1 ಸೆಂಟಿಮೀಟರ್, ಒಂದು 4-5 ಹೋಲ್ ಮಾಡಿ ಅದರ ಒಳಗೆ ಈ ನಮ್ಮ ಉಪಕರಣಗಳು, ಈ ಸರ್ಜರಿಗೆ ಮಾಡಲಿಕ್ಕೆ ಸ್ಪೆಷಲ್ ಉಪಕರಣಗಳನ್ನು ಮತ್ತು ಅದರ ಒಂದು ಕ್ಯಾಮರಾನ ಆ ಹೋಲ್ ಒಳಗೆ ಹಾಕಿ ಹೊಟ್ಟೆ ಒಳಗೆ ನೋಡ್ಕೊಂಡು ಆ ಒಂದು ದೃಶ್ಯ ನಮ್ಮ ಈ ಮಾನಿಟರ್, TV ಥರನೇ ಒಂದು ಮಾನಿಟರ್ ಇರ್ತದೆ. ಸೊ ಅದರಲ್ಲಿ ನಾವು ನೋಡಿಕೊಂಡು ಸರ್ಜರಿ ಮಾಡ್ತೇವೆ. ಸೊ ಇದರಿಂದ ಏನಾಗ್ತದೆ ಅಂದರೆ ಸರ್ಜರಿ ಅದೇ ರೀತಿಯಲ್ಲಿ ನಾವು ಮುಂಚೆ ಏನು ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಅದಕ್ಕಿಂತನೂ ಉತ್ತಮ ರೀತಿಯಲ್ಲಿ ಮಾಡ್ಬೋದು. ಅದಲ್ಲದೆ ಏನಂದರೆ ಆ ಗಾಯ ಇಲ್ಲ, ಒಂದು ಹೊಟ್ಟೆಯಲ್ಲಿ ಒಂದು ದೊಡ್ಡ ಗಾಯ, ಆ ನೋವು ಒಂದು ಅದಿಲ್ಲದ್ರಿಂದ ಒಂದು ನೋವಿನ ಅಂಶ ನೀವು ನೋಡ್ಲಿಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಹೋದರೆ ಆಲ್ಮೋಸ್ಟ್ ಒಂದು 90% ನೋವು ಅಂಶ ಈ ಸರ್ಜರಿಯಲ್ಲಿ ಓಪನ್ ಸರ್ಜರಿ ಕಂಪೇರ್ ಮಾಡಿದರೆ ಕಡಿಮೆ ಇರ್ತದೆ. ಇದರಿಂದ ಏನಾಗ್ತದೆ ಅಂದರೆ ಒಂದು ನೋವಿದ್ದಾಗ ಒಂದು ಪೇಷಂಟ್ ಸ್ಟ್ರೆಸ್ಸಲ್ಲಿರ್ತಾರೆ, ಬಾಡಿಯಲ್ಲಿ ಸ್ಟ್ರೆಸ್ ಲೆವೆಲ್ ತುಂಬ ಕಡಿಮೆ ಇರ್ತದೆ. ಇಂಡೈರೆಕ್ಟ್ಲಿ ಅದು ರಿಕವರಿಗೆ ಹೆಲ್ಪ್ ಆಗ್ತದೆ. ಪೇಷಂಟು ಅದೇ ದಿನ ಇಲ್ಲ ನೆಕ್ಸ್ಟ್ ಡೇ ನಡಿಲಿಕ್ಕೆ ಶುರು ಮಾಡ್ತಾರೆ. ಹಾಸ್ಪಿಟ್ಲಿಂದ ಒಂದು 7-8 ದಿನದಲ್ಲೇ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ. ಮತ್ತು ಅವರ ಕೆಲಸಕ್ಕೂ ಸಹ ಒಂದು 2 ವಾರದಲ್ಲಿ ವಾಪಸ್ ಮರಳುತ್ತಾರೆ ಅವರು. ಆವಾಗ ಅವರ ಎಕನಾಮಿಕಲಿಯೂ ಇದು ಸಹ, ಯಾಕಂದರೆ ಬೇಗ ಕೆಲಸಕ್ಕೆ ಜಾಯ್ನ್ ಆಗಿದಾಗ ಬೇಗ ಅವರಿಗೆ ಫೈನಾನ್ಷಿಯಲಿ ದೇ ವಿಲ್ ಬಿ ರಿಟರ್ನಿಂಗ್ ಇನ್ ಟು ದರ್ ವರ್ಕ್. ಸೊ ಎಲ್ಲ ರೀತಿಯಲ್ಲೂ ದಿಸ್ ಇಸ್ ನೆಕ್ಸ್ಟ್ ಅಡ್ವಾನ್ಸ್ ಟು ಓಪನ್ ಸರ್ಜರಿ.
ಇದಕ್ಕೆ ಮಿನಿಮಲ್ ಇನ್ವೆಸಿವ್ ಸರ್ಜರಿ ಅಂತ ಹೇಳ್ತೀವಿ. ಇದರಲ್ಲಿ ಬಂದಾಗ ಎರಡು ರೀತಿಯಲ್ಲಿ, ಜಗತ್ತಲ್ಲಿ ಎಲ್ಲ ರೀತಿಯಲ್ಲಿ ಎರಡು ರೀತಿಯಲ್ಲಿ ಉಂಟು ಈ ಮಿನಿಮಲ್ ಇನ್ವೆಸಿವ್. ಒಂದು ಹೇಳ್ತೇವೆ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಇನ್ನೊಂದು ಹೇಳ್ತೇವೆ ನಾವು ರೋಬೋಟಿಕ್ ಸರ್ಜರಿ. ಸೊ ಇದು ಎರಡು ಕಾಂಪೊನೆಂಟು ಮಿನಿಮಲ್ ಇನ್ವೆಸಿವ್ ಸರ್ಜರಿಯಲ್ಲಿ ಬರ್ತದೆ. ಹಾಗಾದ್ರೆ ಮಿನಿಮಲ್ ಇನ್ವೆಸಿವ್ ಸರ್ಜರಿಯಲ್ಲಿ ನೀವು ಹೇಳುವಂಥದ್ದು ನೋವು ಕಡಿಮೆ, ಹೌದು, ಹಾಗೆ ರಿಕವರಿ ತುಂಬಾ ಜಾಸ್ತಿ, ತುಂಬಾ ಬೇಗ. ಓಕೆ, ಪೇಷಂಟ್ ಒಂದೇ ವಾರದಲ್ಲಿ ನಾವು ಎಂತ ದೊಡ್ಡ ಸರ್ಜರಿ ಮಾಡಿ ಡಿಸ್ಚಾರ್ಜ್ ಮಾಡಿ ಕಳಿಸ್ಲಿಕ್ಕೆ. ಸೊ 8 ದಿವಸ ಅಂತ ಹೇಳಿದ್ರಿ, ಯೂಶುವಲಿ ಒಂದು 2-3 ತಿಂಗಳು, 2 ವಾರ 3 ವಾರ ಹಾಸ್ಪಿಟಲ್ ಅಲ್ಲಿ ಇರೋ ಪೇಷಂಟ್ ಒಂದೇ ವಾರದಲ್ಲಿ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ. ಸೊ ಅದು ಈ ಒಂದು ಕೆಲಸಕ್ಕೂ ನಾನು ಹೇಳಿದಾಗ ಒಂದು 2 ವಾರದಲ್ಲಿ ಕೆಲಸಕ್ಕೆ ದೇ ಆರ್ ಬ್ಯಾಕ್ ಟು ವರ್ಕ್. ಹಾಗಾದ್ರೆ ಆ ಗಾಯ ಕೂಡ 8 ದಿವಸದಲ್ಲಿ ಮಾಯವಾಗುತ್ತೆ. ಮತ್ತೆ ನೀವು ನೋಡಿದಾಗ ತುಂಬಾ ಕಡೆ, ನಾನೀಗ ತುಂಬಾ ಈಗ ಚಿಕ್ಕ ಅಪೆಂಡಿಕ್ಸ್ ಗಾಲ್ಬ್ಲಾಡರ್ ಸರ್ಜರಿ ಮಾಡೋದಾಗ, ಈಗ ಮುಂಚೆ ಎಲ್ಲ ದೊಡ್ಡ ಕಲೆ ಇರ್ತಾ ಇತ್ತು, ನೀವು ಒಂದು ಪೇಷಂಟ್ ನೋಡಿದ್ರಿ. ಈಗ ಒಂದು ಸರ್ಜರಿ ಆಗಿದೆ ಅಂತ ಸಹ ಗೊತ್ತಾಗೋದಿಲ್ಲ, ಅಂದ್ರೆ ಆ ಒಂದು ಕಲೆನೇ ಇಲ್ಲದಿದ್ದಾಗೆ ಮಾಡಬಹುದು. ಸೊ ತುಂಬಾ ಅಡ್ವಾನ್ಸ್ ಆಗಿಬಿಟ್ಟಾಗಿದೆ. ಬಟ್ ಸರ್, ಇವಾಗ ನೀವು ಹೇಳಿದ್ರಿ ಅದು ಮಿನಿಮಲ್ ಇನ್ವೆಸಿವ್ ಸರ್ಜರಿಯಲ್ಲಿ ಲ್ಯಾಪ್ರೋಸ್ಕೋಪಿ ಮತ್ತೆ ರೋಬೋಟಿಕ್ ಸರ್ಜರಿ ಅಂತ. ಸರ್, ಲ್ಯಾಪ್ರೋಸ್ಕೋಪಿ ಬಗ್ಗೆ ಹೋಗುವ. ಸೊ ಲ್ಯಾಪ್ರೋಸ್ಕೋಪಿ ಅಂದರೆ ಏನು ಸರ್? ಸೊ ನಾನು ಈಗಾಗಲೇ ಹೇಳಿದಾಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ಇದೇ ಒಂದು ಮಿನಿಮಲ್ ಇನ್ವೆಸಿವ್ ಸರ್ಜರಿದು ಒಂದು ವಿಧಾನ. ಇದರಲ್ಲಿ ಹೇಗೆ ಅಂದರೆ, ನಾವು ಎಂಥ ಒಂದು ಹೊಟ್ಟೆಯದು ಯಾವ ಸರ್ಜರಿ ಆದರೂ ಸಹ ಅದನ್ನೊಂದು ಮಾಡುವಾಗ ಒಂದು 4ರಿಂದ 5 ಅರ್ಧ ಸೆಂಟಿಮೀಟ್ರಿಂದ 1 ಸೆಂಟಿಮೀಟರ್ ಸಣ್ಣ ಹೋಲ್ ಮಾಡಿ, ಅದರೊಳಗೆ ಈ ಲ್ಯಾಪ್ರೋಸ್ಕೋಪಿಕ್ ಉಪಕರಣಗಳನ್ನು ಅದರಲ್ಲಿ ಪಾಸ್ ಮಾಡಿ, ಮತ್ತು ಒಂದು ಹೋಲಲ್ಲಿ ಒಂದು ಸಣ್ಣ ಕ್ಯಾಮರಾ ಇರ್ತದೆ. ಆ ಕ್ಯಾಮರಾನ ಆ ಹೋಲಿಂದ ಹೊಟ್ಟೆ ಒಳಗೆ ಪಾಸ್ ಮಾಡಿ ನಾವು ಯಾವ ಸರ್ಜರಿ ಮಾಡಬೇಕು ಆ ಸರ್ಜರಿನ ಆ ಕ್ಯಾಮರಾ ಮುಖಾಂತರ ನೋಡ್ಕೊಂಡು, ಅದು ಒಂದು ಮಾನಿಟರ್, ಒಂದು ಟಿವಿಗೆ ಆ ದೃಶ್ಯನ ತೋರಿಸ್ತದೆ. ಸೊ ಅದನ್ನು ನೋಡ್ಕೊಂಡು ನಾವು ಸರ್ಜರಿ ಮಾಡ್ತೇವೆ. ಸೊ ಇದಕ್ಕೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೇವೆ. ಇತ್ತೀಚಿನ ಲಾಸ್ಟ್ ಒಂದು 10-15 ವರ್ಷದಲ್ಲಿ ತುಂಬ ರೀತಿಯಲ್ಲಿ ಎಲ್ಲ ದೊಡ್ಡ ಸರ್ಜರಿ, ಅಡ್ವಾನ್ಸ್ ಸರ್ಜರಿಯೂ ಸಹ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಮಾಡಲಿಕ್ಕೆ ಸಂಭವ ಆಗಿದೆ. ಇದು ಯಾವ ಅಡ್ವಾನ್ಸ್ ಸರ್ಜರಿ ನೀವು ಕೇಳಿದರೆ ಕ್ಯಾನ್ಸರ್ ಸರ್ಜರೀಸ್. ಈಗ ಎಂಥ ದೊಡ್ಡ ಕ್ಯಾನ್ಸರ್ ಸರ್ಜರಿಯೂ ಸಹ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ನಾವೀಗ ಯೂಶಲಿ ಲಾಸ್ಟ್ 8 ವರ್ಷದಲ್ಲಿ ನಾನು ಏಜಲ್ಲಿ ಮಾಡ್ತಾನೂ ಇದ್ದೇನೆ. ಈಗ ನಾನೀಗ ಒಂದು ಓಪನ್ ಸರ್ಜರಿ ಮಾಡಿದಾಗ ಪೇಷಂಟು ಒಂದು 10 ದಿನ 14 ದಿನ ಹಾಸ್ಪಿಟಲ್ ಇದೆ. ಲ್ಯಾಪ್ರೋಸ್ಕೋಪಿಕ್ ಅದೇ ಕ್ಯಾನ್ಸರ್ ಸರ್ಜರಿ ಮಾಡಿದಾಗ 7ರಿಂದ 8 ದಿನದಲ್ಲೇ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಹೋಗಿದ್ದು ಉಂಟು, ಅಂದರೆ ರೆಗ್ಯುಲರ್ ಆಗಿ ನಾನು ಹೇಳ್ತಿರೋದು. ಸೊ ಇದು ಒಂದು ಭಾಗ. ಸೊ ಇದಕ್ಕೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿದೆ. ಹಾಗಾದರೆ ಲ್ಯಾಪ್ರೋಸ್ಕೋಪಿಯಿಂದ ಗಾಯ ಕಡಿಮೆ ಹಾಗೂ ಸಕ್ಸಸ್ ರೇಟ್ ತುಂಬಾನೇ ಜಾಸ್ತಿ ಹಾಗೆ ಹೇಳ್ಬೋದು. ಇನ್ಫೆಕ್ಷನ್ ರೇಟು ತುಂಬಾ ಕಡಿಮೆ. ಯಾಕಂದ್ರೆ ಗಾಯನೇ ಚಿಕ್ಕದಿರುವಾಗ ಇನ್ಫೆಕ್ಷನ್ ಎಲ್ಲಿ ಆಗ್ಬೇಕು? ಕರೆಕ್ಟ್, ಗಾಯಕ್ಕೆ ಇನ್ಫೆಕ್ಷನ್ ಆಗಬೇಕು, ಗಾಯನೇ ಚಿಕ್ಕದು. ಲ್ಯಾಪ್ರೋಸ್ಕೋಪಿ ಬಗ್ಗೆ ನಮ್ಗೆ ಮಾಹಿತಿ ಸಿಕ್ತು, ಆದರೆ ರೋಬೋಟಿಕ್ ಸರ್ಜರಿ ಬಗ್ಗೆ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಯಾಕಂದರೆ ರೋಬೋಟಿಕ್ ಅಂದಾಗಲೇ ನಮಗೆ ತಲೆಯಲ್ಲಿ ಬರುವಂಥದ್ದು 4-5 ಕೈ ಇದ್ದಂಥ ಒಂದು ಮಿಷಿನ್ ಅಂತ. ರೋಬೋಟ್ ಇದ್ದಾಗ ಡಾಕ್ಟರ್ ಯಾಕೆ ಅಂತ. ಸೊ ಜನರಿಗೂ ಅದೇ ರೀತಿಯ ಒಂದು ಪ್ರಶ್ನೆ ಇರ್ಬೋದು. ಆ ಪ್ರಶ್ನೆಗೆ ನೀವೀಗ ಉತ್ತರ ಕೊಡಬೇಕಾಗುತ್ತೆ. ಯಾಕೆಂದರೆ ರೋಬೋಟಿಕ್ ಅಂದಾಗ ಅದು ಆಟೋಮೆಟಿಕ್ ಎಲ್ಲ ಕೆಲಸ ಮಾಡಿಬಿಡುತ್ತೆ, ಡಾಕ್ಟರ್ ಏನು ಮಾಡ್ತಾರೆ ಅಂತ. ಬಟ್ ವಿತ್ ಯೋರ್ ಗೈಡೆನ್ಸ್ ಅನ್ಸುತ್ತೆ ಇದೊಂದು ಒಳ್ಳೆ ಕ್ವಶನ್. ಯಾಕಂದರೆ ನಾನೀಗ ಲಾಸ್ಟ್ ಒಂದು ಏಜಲ್ಲಿ ಸಾಧಾರಣ ಒಂದು 3-4 ವರ್ಷ ಆಗಿದೆ ಇವಾಗ ರೋಬೋ ಬಂದು. ಸೊ ರೋಬೋಟಿಕ್ ಸರ್ಜರಿ ನಾನು ಮಾಡ್ತಾ ಇದ್ದೇನೆ ಅಂತ ಎಲ್ಲೇ ಹೋದಾಗ, ಹೌದಾ ರೋಬೋ ಸರ್ಜರಿ ಮಾಡ್ತದೆ, ಹಾಗಾದರೆ ನೀವೇನು ಮಾಡ್ತೀರಾ ಅಂತ ಕ್ವಶನ್ ಕೇಳ್ತಾರೆ. ಸೊ ಇದೊಂದು ಗಾಳಿ ಸುದ್ದಿ. ರೋಬೋಟಿಕ್ ಸರ್ಜರಿ ಅಂದರೆ ರೋಬೋ ಸರ್ಜರಿ ಮಾಡೋದಲ್ಲ ಒಂದು ಪ್ರಶ್ನೆ. ಈ ರೋಬೋಟಿಕ್ ಸರ್ಜರಿಯು ಸಹ ಮಿನಿಮಲ್ ಇನ್ವೆಸಿವ್ ಸರ್ಜರಿ ಇನ್ನೊಂದು ವಿಧಾನ. ಈಗ ಲ್ಯಾಪ್ರೋಸ್ಕೋಪಿ ಒಂದು ವಿಧಾನ ಆದರೆ ರೋಬೋಟಿಕ್ ಸರ್ಜರಿ ಇನ್ನೊಂದು ವಿಧಾನ. ಸೊ ಇದೇನಂದರೆ ಬೇಸಿಕಲಿ ಈಗ ನಾನೀಗ ಒಂದು ತುಂಬ ಸಿಂಪಲ್ ಫಾರ್ಮಲ್ಲಿ ಹೇಳಬೇಕಾದ್ರೆ, ನಮ್ಮ ಫೋನ್ ಇಟ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಲ್ಯಾಂಡ್ಲೈನ್ ಇತ್ತು, ಆಮೇಲೆ ಮೊಬೈಲ್ ಫೋನ್ ಬಂತು, ಆಮೇಲೆ ಸ್ಮಾರ್ಟ್ ಫೋನ್ ಬಂತು. ಈಗ ಲ್ಯಾಂಡ್ಲೈನ್ ಒಂದು ಓಪನ್ ಸರ್ಜರಿ ಆದರೆ, ಒಂದು ನಾರ್ಮಲ್ ಫೋನು ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ಬೋದು, ಈ ಸ್ಮಾರ್ಟ್ ಫೋನು ರೋಬೋಟಿಕ್ ಸರ್ಜರಿ ಅಂತ ಹೇಳ್ಬೋದು. ಯಾಕಂದರೆ ಈ ರೋಬೋಟಿಕ್ ಸರ್ಜರಿಯಲ್ಲಿ ನಾನು ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಹೇಗೆ ನಾನು ಒಂದು 4-5 ಹೋಲಲ್ಲಿ ಉಪಕರಣಗಳು ಪಾಸ್ ಮಾಡಿ ಸರ್ಜರಿ ಮಾಡ್ತೀನಿ ಅಂತ ಹೇಳಿದೆ, ಅದೇ ರೀತಿಯಲ್ಲಿ ಇದು ಸಹ ಅದೇ ಚಿಕ್ಕ ಹೋಲಲ್ಲೇ ಸರ್ಜರಿ ಮಾಡುವಂಥದ್ದು. ಬಟ್ ಇದರಲ್ಲಿ ರೋಬೋಟಿಕ್ ಇನ್ಸ್ಟ್ರೂಮೆಂಟ್ಸ್ ಇರ್ತದೆ. ನಮ್ಮ ಉಪಕರಣಗಳು ರೋಬೋಟಿಕ್ ಇನ್ಸ್ಟ್ರೂಮೆಂಟ್ಸ್. ಆ ರೋಬೋಟಿಕ್ ಉಪಕರಣಗಳನ್ನು ನಾವು ಉಪಯೋಗಿಸಿ ಸರ್ಜರಿ ಮಾಡ್ತೇವೆ. ಇದು ಹೇಗೆ ಡಿಫ್ರೆಂಟ್ ಬರ್ತದೆ ಅಂದರೆ ಅದರ ಸೂಕ್ಷ್ಮತೆ. ಈಗ ಒಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ಉಪಕರಣಗಳನ್ನು ಹೋಲಿಕೆ ಮಾಡಿದರೆ ರೋಬೋಟಿಕ್ ಉಪಕರಣಗಳು ತುಂಬ ಸೂಕ್ಷ್ಮ, ಅದರ ಮೂವ್ಮೆಂಟ್ಗಳು ಅಷ್ಟು ರಿಫೈನ್ಡ್ ಆಗಿರ್ತದೆ. ಅದರ ಪ್ರಿಸಿಷನ್ ಅಂದರೆ ಅದು ಎಕ್ಸಾಕ್ಟ್ಲಿ ನಮಗೆ ಹೇಗೆ ಕಟ್ ಮಾಡಬೇಕು, ಹೇಗೆ ಹೊಲಿಬೇಕು, ಅದು ಎಕ್ಸಾಕ್ಟ್ ಪ್ರಿಸಿಷನ್ ಅದರಲ್ಲಿ ನಮಗೆ ಸಿಗ್ತದೆ. ಸೊ ನೀವೀಗ ಒಂದು ರೋಬೋಟಿಕ್ ಸರ್ಜರಿ ಮಾಡುವಾಗ ನಾನು ಅದರ ಸೂಕ್ಷ್ಮತೆ ನಮ್ಮ ಓಪನ್ ಮತ್ತು ಲ್ಯಾಪ್ರೋಸ್ಕೋಪಿ ಕಂಪೇರ್ ಮಾಡಲಿಕ್ಕೆ ಹೋದರೆ ತುಂಬ ಒಂದು 10 ಪಟ್ಟು ಜಾಸ್ತಿ
ಅಕ್ಯುರೇಟ್ ಅಂತ advance ಅಡ್ವಾನ್ಸ್ ಡೆಫಿನೆಟ್ಲಿ ಇಟ್ಸ್ ದ ಅಡ್ವಾನ್ಸ್ ಸರ್ಜರಿ. ಸೊ ಈಗ ನೀವೊಂದು ಮೂವಿಯಲ್ಲಿ 3D ಮೂವಿ ಹೇಗೆ ನೋಡ್ತೀರಿ, ನಮಗೆ ಅದೇ ರೀತಿಯಲ್ಲಿ 3D ವಿಷನ್ ಸಿಗ್ತದೆ. ಸೊ ಆಸ್ ಇಫ್ ನಮಗೆ ಸರ್ಜರಿ, ಈಗ ನಾನೀಗ ದಿನನಿತ್ಯ ಸರ್ಜರಿ ಮಾಡ್ತಿದ್ದಲ್ಲ, ಮಾಡುವಾಗ ಹೊಟ್ಟೆ ಒಳಗೆ ನಾನೇ ಇದ್ದೇನಂತ ಆ ಒಂದು ಫೀಲಿಂಗ್ ಬರ್ತದೆ. ಸೊ ನಮಗೆ ಅಲ್ಲೇ ನಿಂತ್ಕೊಂಡು ಮಾಡಿದಾಗೆ ಅನಿಸ್ತದೆ. ಸೊ ಆ ಥರ ಒಂದು ವಿಷನ್ ಸಿಕ್ಕಿದಾಗ ನಮ್ಮ ಸರ್ಜರಿಯ ಅಕ್ಯುರೆಸಿ, ಅದರ ಪ್ರಿಸಿಷನ್ ಡೆಫಿನೆಟ್ಲಿ ನಮ್ಮ ಯಾವ ಸರ್ಜರಿ ಅದಕ್ಕೆ ಓಪನ್ ಆಗಲಿ ಇದಕ್ಕೆ ಕಂಪೇರ್ ಮಾಡಲಿಕ್ಕೆ ಹೋದರೆ 10 ಪಟ್ಟು ಜಾಸ್ತಿ ಅಕ್ಯುರೇಸಿ ಅಂತ ನಾವು ಹೇಳ್ಬೋದು. ಸೊ ಇದೇ ರೀತಿಯ ಲ್ಯಾಪ್ರೋಸ್ಕೋಪಿಯಲ್ಲಿ ಯಾವ ಸರ್ಜರಿ ಇವತ್ತಿನ ದಿನದಲ್ಲಿ ಆಗ್ತಾ ಉಂಟು, ನಾನು ಹೇಳಿದ್ನಲ್ಲ ಆವಾಗಲೇ, ಒಂದು ಚಿಕ್ಕ ಪುಟ್ಟ ಒಂದು ಅಪೆಂಡಿಕ್ಸಿಂದ ಹರ್ನಿಯಿಂದ ಸರ್ಜರಿಯಿಂದ ಹಿಡಿದು ಎಲ್ಲ ಅಡ್ವಾನ್ಸ್ಡ್ ಕ್ಯಾನ್ಸರ್ ಸರ್ಜರಿಯಿಂದ ಈವನ್ ಟ್ರಾನ್ಸ್ಪ್ಲಾಂಟ್, ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಲಿ, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಲಿ, ಎಲ್ಲ ದೊಡ್ಡ ಸರ್ಜರಿಯು ಈ ರೋಬೋಟಿಕ್ ಸರ್ಜರಿಯಲ್ಲಿ ಆಗ್ತಾ ಉಂಟು. ಈಗ ನಾನು ನೋಡಿದಾಗೆ ಈಗ ಲಾಸ್ಟ್ ಒಂದು 20 ವರ್ಷದಿಂದ ಈಗ ನೀವು ಯಾವುದೇ ವೆಸ್ಟರ್ನ್ ಕಂಟ್ರೀಸಿಗೆ ಹೋದರೆ ಹೆಚ್ಚಿನ ಸರ್ಜರಿ ಇವಾಗ ರೋಬೋಟಿಕ್ ಸರ್ಜರಿಯಲ್ಲೇ ನಡೀತಾ ಉಂಟು. ಯಾಕಂದರೆ ಐ ಫೀಲ್ ದಿಸ್ ಈಸ್ ದ ಫ್ಯೂಚರ್. ಯಾಕಂದರೆ ಆ ಒಂದು ಫೆಸಿಲಿಟಿ ಅವೈಲೇಬಲ್ ಇದ್ದಾಗ, ನಾವು ಒಂದು ಪೇಷಂಟಿಗೆ ಅದರ ಒಂದು ಬೆನಿಫಿಟ್ ಕೊಡಲಿಕ್ಕೆ ನಮಗೆ ಆಗ್ತಾ ಇರುವಾಗ, ನಾವು ಅದಕ್ಕಿಂತ ಕಮ್ಮಿ ಇದರಲ್ಲಿ ನಮಗೆ ಮಾಡಲಿಕ್ಕೆ ನಮಗೆ ಇಷ್ಟ ಇರೋದಿಲ್ಲ. ಸೊ ವಿ ಆಲ್ವೇಸ್ ಸೇ ದ್ಯಾಟ್ ದಿಸ್ ಈಸ್ ದ ನೆಕ್ಸ್ಟ್ ಫ್ಯೂಚರ್. ಕಾಮನ್ ಆಗಿ ಯೂಸ್ ಮಾಡೋದು ಹೆಚ್ಚಾಗಿ ಈ ಕೋಲಾನ್ ಕ್ಯಾನ್ಸರ್ ಆಗಲಿ, ಕ್ಯಾನ್ಸರ್ ಸರ್ಜರೀಸಲ್ಲಿ ತುಂಬ ಇಂಪಾರ್ಟೆನ್ಸ್ ಇದು. ಯಾಕಂದರೆ ಆ ಒಂದು ರ್ಯಾಡಿಕಲೇಟ್, ನಾವೀಗ ಕ್ಯಾನ್ಸರ್ ಸರ್ಜರಿ ಮಾಡುವಾಗ ನಮ್ಮ ಉದ್ದೇಶ ಏನಿರ್ತದೆ, ಹೊಟ್ಟೆ ಒಳಗೆ ಅದು ಯಾವ ಕ್ಯಾನ್ಸರ್ ಅಂಶ ಉಳ್ಕೊಳ್ಬಾರ್ದು, ಬುಡ ಸಮೇತ ತೆಗಿಬೇಕಂತ ನಮ್ಮ ಒಂದು ಉದ್ದೇಶ ಇರ್ತದೆ. ಬಟ್ ಇದು ಸಾಮಾನ್ಯ ಜನರಿಗೆ ಅಫೋರ್ಡೇಬಲ್? ಹೌದು. ಯಾಕೆ ಹೇಳ್ತಿದ್ದೇನೆ ಅಂದರೆ, ಒಂದು ಡೆಫಿನೆಟ್ಲಿ ಈಗ ಒಂದು ಓಪನ್ ಸರ್ಜರಿಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಇದು ಸ್ವಲ್ಪ ಮಟ್ಟಕ್ಕೆ ಅದು ಕಾಸ್ಟ್ಲಿ ಇದ್ದೇ ಇರ್ತದೆ. ಯಾಕಂದರೆ ಆ ರೋಬೋಟಿಕ್ ಉಪಕರಣಗಳೇ ಕಾಸ್ಟ್ಲಿ. ಸೊ ನಾವು ಆ ಒಂದು ಆಸ್ಪೆಕ್ಟ್ ಇದರಲ್ಲಿ ನೋಡಬೇಕಾಗ್ತದೆ. ಬಟ್ ನಾನು ಯಾವ ರೀತಿಯಲ್ಲಿ ಅದು ಕಮ್ಮಿ ಕಾಸ್ಟು ಜಾಸ್ತಿ ಆಗೋದಿಲ್ಲ ಅಂದರೆ, ಈಗ ನಾನೊಂದು ಸರ್ಜರಿ, ಈಗ ಓಪನ್ ಸರ್ಜರಿ ಮಾಡಿದಾಗ ಪೇಷಂಟ್ 2 ವಾರ ಹಾಸ್ಪಿಟ್ಲಲ್ಲಿದ್ದರೆ, ನಾನೊಂದು ರೋಬೋಟಿಕ್ ಸರ್ಜರಿ, ಅದೇ ಒಂದು ಕ್ಯಾನ್ಸರ್ ಸರ್ಜರಿನ ನಾನು ರೋಬೋಟಿಕ್ ಸರ್ಜರಿಯಲ್ಲಿ ಮಾಡಿದಾಗ ಪೇಷಂಟ್ 1 ವಾರದಲ್ಲಿ ಮನೆಗೆ ಹೋಗ್ತಾರೆ. 1 ವಾರದ ಅಡ್ಮಿಷನ್ನು, 1 ವಾರದ ಮದ್ದು, 1 ವಾರದ ಎಲ್ಲ ಟ್ರೀಟ್ಮೆಂಟು ಉಳಿಯುತ್ತದೆ. ಪ್ರೊಬ್ಯಾಬ್ಲಿ ರೋಬೋಟಿಕ್ ಸರ್ಜರಿಯ ಕಾಸ್ಟ್ ಓಪನ್ ಸರ್ಜರಿಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಜಾಸ್ತಿ ಡೆಫಿನೆಟ್ಲಿ ಇದೆ, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಅದು ಇನ್ಸ್ಟ್ರೂಮೆಂಟೇ ಅಷ್ಟು ಕಾಸ್ಟ್ಲಿ ಉಂಟು. ಬಟ್ ಓವರ್ ಆಲ್ ಕಾಸ್ಟ್ ನೋಡಿದಾಗ, ಯಾಕಂದರೆ ಪೇಷಂಟ್ ಮನೆಗೆ ಬೇಗ ಹೋದಾಗ ಡೆಫಿನೆಟ್ಲಿ ಅದು ಆಲ್ಮೋಸ್ಟ್ ಸೇಮ್ ಅಲ್ಲಿಗೆ ಬಂದ್ಬಿಡ್ತದೆ. ರೂಮ್ ಫೀಸ್ ಆಗಿರ್ಬೋದು, 1 ವಾರ ಎಕ್ಸ್ಟ್ರಾ ಇದ್ದಾಗ 1 ವಾರದ ರೂಮ್ ಕಾಸ್ಟ್ ಕಮ್ಮಿ ಬರ್ತದೆ, 1 ವಾರದ ಮೆಡಿಸಿನ್ ಕಾಸ್ಟ್ ಕಮ್ಮಿ ಬರ್ತದೆ. ಎಲ್ಲದಕ್ಕಿಂತ ಜಾಸ್ತಿ ಹಾಸ್ಪಿಟ್ಲಲ್ಲಿ ಯಾರಿಗೆ ಇರ್ಲಿಕ್ಕೆ ಇಷ್ಟಪಡ್ತಾರೆ, ಯಾರಾದರೂ ಆದಷ್ಟು ಬೇಗ ಇಲ್ಲಿಂದ ಮನೆಗೆ ಹೋಗುವಂತ ಇರ್ತದೆ. ಸೊ ದ್ಯಾಟ್ ಈಸ್ ವಾಟ್ ವೇರ್ ದ ರೋಬೋ ಹೆಲ್ಪ್ಸ್. ಸರ್, ಈ ರೋಬೋಟಿಕ್ ಸರ್ಜರಿ ಇನ್ಶೂರೆನ್ಸ್ಗೆ ಕವರ್ ಆಗುತ್ತಾ? ಹೌದು. ಇವಾಗ ನಾವು ಅಂದರೆ ಅದು ಸ್ಪೆಸಿಫಿಕ್ ಇನ್ಶೂರೆನ್ಸ್ ಬಂದಾಗ ಕೆಲವು ಕಂಪನಿಗಳು ಅದಕ್ಕೆ ಕಂಪ್ಲೀಟ್ ಕವರೇಜ್ ಕೊಡ್ತಾರೆ. ಅಂದರೆ ರೋಬೋಟಿಕ್ ಇನ್ಸ್ಟ್ರೂಮೆಂಟ್ ಬಂದಾಗ ನಾವು ಅದಕ್ಕೆ ಕಂಪ್ಲೀಟ್ ಕವರೇಜ್ ಮಾಡ್ತೇವೆ ಅಂತ ಹೇಳ್ತಾರೆ. ಕೆಲವು ಇನ್ಶೂರೆನ್ಸ್ ಕಂಪನಿ ಪಾರ್ಟ್ ಕವರೇಜ್ ಅಂತ ಕೊಡ್ತಾರೆ. ಸೊ ನಾವು ಅದು ಯಾರಾದರೂ ಒಂದು ಇನ್ಶೂರೆನ್ಸ್ ಇಟ್ಕೊಂಡು ಬಂದಾಗ ಅವರ ಪಾಲಿಸಿ ಯಾವುದು, ಯಾವ ಕಂಪನಿ ಅಂಡರ್ ಇನ್ಶೂರೆನ್ಸ್ ಉಂಟಂತ ಒಂದು ನೋಡಬೇಕಾಗ್ತದೆ. ಸೊ ಅದೊಂದು ಡೆಫಿನೆಟ್ಲಿ ನೋಡಬೇಕು. ಬಟ್ ಹೆಚ್ಚಾಗಿ ಇತ್ತೀಚಿನ ದಿನಗಳೇ ನಾವು ನೋಡ್ತಾ ಬಂದಾಗ ಅಕ್ಸೆಪ್ಟೆನ್ಸ್, ಮುಂಚೆ ಈವನ್ ಇನ್ಶೂರೆನ್ಸ್ ಕಂಪನಿಗೂ ಸಹ ಇದು ಏನಂತ ಅವರಿಗೂ ಗೊತ್ತಿಲ್ಲ. ನಾವು ಯಾಕೆ ಈಗ ಅವರಿಗೂ ಸಹ ಒಂದು ಇನ್ಶೂರೆನ್ಸ್ ಕಂಪನಿಗೆ ಹೋದಾಗ ಅವ್ರು ಹೇಳ್ತಾರೆ ನಾವು ಯಾಕೆ ಜಾಸ್ತಿ ಕೊಡಬೇಕಲ್ಲ ಅಲ್ವಾ ಅಂತ. ಸೊ ಇವಾಗ ಅವರಿಗೆ ಅರ್ಥ ಆಗ್ಲಿಕ್ಕೆ ಶುರುವಾಗಿದೆ. ಸೊ ಇದು ನೆಕ್ಸ್ಟ್ ಫ್ಯೂಚರ್, ಇದರಿಂದ ಪೇಷಂಟ್ ಒಳ್ಳೆ ರೀತಿಯಲ್ಲಿ ರಿಕವರಿ ಆಗ್ತಾ ಇದ್ದಾರೆ, ಪೇಷಂಟಿಗೆ ಇದು ಹೆಲ್ಪ್ ಆಗ್ತಾ ಉಂಟಂತ ಗೊತ್ತಾದಾಗ ಈಗ ಅಕ್ಸೆಪ್ಟೆನ್ಸ್ ಬರಲಿಕ್ಕೆ ಶುರುವಾಗಿದೆ. ಇನಿಷಿಯಲ್ ದಿನಗಳಲ್ಲಿ ನಮಗೂ ಕಷ್ಟ ಆಗ್ತಾ ಇತ್ತು ಅವರನ್ನು ಕನ್ವಿನ್ಸ್, ಜನರಲ್ ಪಬ್ಲಿಕ್ ಬಿಡಿ, ಇನ್ಶೂರೆನ್ಸ್ ಕಂಪನಿಗೆ ಇದು ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಡಾಕ್ಟರ್ ರೋಹನ್ ಶೆಟ್ಟಿ ಹೇಳಿದಾಗ ಗ್ಯಾಸ್ಟ್ರೋ ಸರ್ಜನ್ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಗ್ಯಾಸ್ಟ್ರೋ ಸರ್ಜರಿ ಎಜೆಯಲ್ಲಿ ಯಾವಾಗಿಂದ ಶುರುವಾಗಿದೆ ಸರ್? ಸೊ ಇದೊಂದು ಒಳ್ಳೆ ಪ್ರಶ್ನೆ. ಯಾಕಂದರೆ ತುಂಬ ಜನರಲ್ಲಿ ಈ ಗ್ಯಾಸ್ಟ್ರೋ ಸರ್ಜರಿ ಅಂದರೆ ಏನಂತ ಒಂದು ಯಾಕಂದರೆ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೇಳಿದ್ದೇವೆ, ಯೂರಾಲಜಿ ಕೇಳಿದ್ದೇವೆ, ಕ್ಯಾನ್ಸರ್ ಸರ್ಜರಿ ಕೇಳಿದ್ದೀವಿ. ಈ ಗ್ಯಾಸ್ಟ್ರೋ ಸರ್ಜರಿ ಅಂದರೆ ಏನು ಅಂತ ಈಗ ನೀವು ಜಗತ್ತಲ್ಲಿ ಎಲ್ಲೇ ಹೋದರೂ ಇಟ್ ಈಸ್ ಮೋರ್ ಅಬೌಟ್ ಸ್ಪೆಷಲೈಸೇಷನ್. ಈಗ ನಾನೊಂದು ಕೆಲಸ, ಒಂದು 20 ಕೆಲಸ ಒಂದು ದಿನದಲ್ಲಿ ಮಾಡಲಿಕ್ಕೆ ಹೋದ್ರೆ, ಒಂದೇ ಕೆಲಸನ 20 ಬಾರಿ ಮಾಡಲಿಕ್ಕೆ ಹೋದರೆ ಆ ಒಂದು ಕೆಲಸ ನನ್ನದು ಬೆಟರ್ ಇರ್ತದೆ ಅಲ್ವಾ. ಸೊ ಹೋಲ್ ವರ್ಲ್ಡ್ ಈಸ್ ಥಿಂಕಿಂಗ್ ಅಬೌಟ್ ಸ್ಪೆಷಲೈಸೇಷನ್. ಒಂದು ಸರ್ಜರಿನ ಯಾವ ರೀತಿಯಲ್ಲಿ ಬೆಟರ್ ಮಾಡಬಹುದು, ಅದು ಯಾವ ರೀತಿಯಲ್ಲಿ ಬೆಟರ್ ಮಾಡಿದಾಗ ಆಬ್ವಿಯಸ್ಲಿ ಅದು ಪೇಷಂಟಿಗೆ ಅದರ ಬೆನಿಫಿಟ್ ಸಿಗ್ತದೆ. ಸೊ ದಿಸ್ ಈಸ್ ಸ್ಪೆಷಲೈಸೇಷನ್. ಸೊ ಗ್ಯಾಸ್ಟ್ರೋ ಸರ್ಜರಿ ಒಂದು ಕಾನ್ಸೆಪ್ಟು ಬಂದಿದ್ದೇ ಅದರಿಂದ. ಈಗ ಹಿಂದಿನ ದಿನಗಳಲ್ಲಿ ನೀವು ಕೇಳಿರ್ಬೋದು, ತುಂಬ 20-30 ವರ್ಷದಿಂದ ಒಬ್ಬರು ಸರ್ಜನ್ ಇದ್ದಾರೆ, ಎಲ್ಲ ಸರ್ಜರಿ ಮಾಡ್ತಾರೆ.
ಬಟ್ ನೀವು ಯೋಚನೆ ಮಾಡಿ, ಡೆಫಿನೆಟ್ಲಿ ಒಬ್ರು ಗಿಫ್ಟೆಡ್ ಸರ್ಜನ್ ಇರ್ಬೋದು, ಬಟ್ ಹೆಚ್ಚಿನ ಹಾಗೆ ಒಂದು ಸರ್ಜನ್ ತಲೆಯಿಂದ ಕಾಲು ತನಕ ಎಲ್ಲ ಸರ್ಜರಿ ಮಾಡೋದಾಗ ಆ ಅಕ್ಯುರೇಸಿ ಬರ್ತದ, ತುಂಬ ಕಷ್ಟ ಅದು. ಯಾಕಂದರೆ ಅಷ್ಟು ಸರ್ಜಿಕಲ್ ಸ್ಕಿಲ್ ಒಬ್ಬರಿಗೆ ಯಾರಿಗೂ ಬರಲಿಕ್ಕೆ ಅಷ್ಟು ಚಾನ್ಸ್ ಇಲ್ಲ. ಸೊ ದ್ಯಾಟ್ ಈಸ್ ದ ವೇ ಹೌ ದ ಕಾನ್ಸೆಪ್ಟ್ ಆಫ್ ಸ್ಪೆಷಲೈಸೇಷನ್ ಕೇಮ್. ಸೊ ಎಲ್ಲರೂ ಒಂದೊಂದು ವಿಭಾಗನ ತಗೊಂಡು ದಿನನಿತ್ಯ ಸರ್ಜರಿ ಮಾಡಿದಾಗ ಆ ಸರ್ಜರಿ ಅಷ್ಟೇ ಉತ್ತಮ ರೀತಿಯಲ್ಲಿ ಮಾಡ್ಬೋದು. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಗ್ಯಾಸ್ಟ್ರೋ ಸರ್ಜರಿ ಡಿಪಾರ್ಟ್ಮೆಂಟ್ ಉದ್ಭವ ಆಯಿತು. ಸೊ ಇದು ಏನಂದರೆ ನಮ್ಮ ಹೊಟ್ಟೆಯಲ್ಲಿ ಡೈಜೆಷನ್, ಪಚನ ಕ್ರಿಯೆ, ಇದಕ್ಕೆ ಸಂಬಂಧಪಟ್ಟಂತಹ ಯಾವ ಯಾವ ಆರ್ಗನ್ಗಳಿದೆ ಇದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಅಂತ ಬಂತು. ಇದರಲ್ಲಿ ಯಾವುದು, ಈಗ ಒಂದು ಅನ್ನನಾಳ, ನಾವೊಂದು ಡೈಜೆಷನ್ಗೆ ಬೇಕಾಗೋದಂತ ಒಂದು ಊಟ ಮಾಡಿದಾಗ ಅನ್ನನಾಳದಿಂದ ಹಿಡಿದು ಜಠರ, ಕರಳು, ಅದರಲ್ಲಿ ಸಣ್ಣ ಕರಳು, ದೊಡ್ಡ ಕರಳು, ಮತ್ತು ಡೈಜೆಷನ್ಗೆ ಬೇಕಾಗುವಂತಹ ಹೆಲ್ಪ್ ಮಾಡುವಂತಹ ಅದರ ಜ್ಯೂಸ್ಗಳು ಯಾವುದು, ಪ್ಯಾಂಕ್ರಿಯಾಸ್, ಮತ್ತು ಪಿತ್ತ ಎಲ್ಲಿ ಪ್ರೊಡಕ್ಷನ್ ಆಗ್ತದೆ, ಲಿವರ್. ಸೊ ಪಿತ್ತ, ಲಿವರು, ಪ್ಯಾಂಕ್ರಿಯಾಸ್. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಡಿಪಾರ್ಟ್ಮೆಂಟ್ ಗ್ಯಾಸ್ಟ್ರೋ ಸರ್ಜರಿ. ಸೊ ಈ ಒಂದು ಗ್ಯಾಸ್ಟ್ರೋ ಸರ್ಜರಿಯಲ್ಲಿ ಇದೊಂದು 3 ವರ್ಷದ ಸ್ಪೆಷಲೈಸ್ಡ್ ಕೋರ್ಸ್. ನಾನೀಗ ಫಾರ್ ಎಕ್ಸಾಂಪಲ್ ನಾನು ಸರ್ಜರಿ ಆದಮೇಲೆ ಮತ್ತೆ 3 ವರ್ಷ ಈ ಒಂದು ಸ್ಪೆಷಲೈಸ್ಡ್ ಕೋರ್ಸಲ್ಲಿ ನಾನು ಟ್ರೈನ್ ಆಗಿ ಬಂದಿದ್ದೇನೆ. ಸೊ ಇದಕ್ಕೆ ಬಂದಾಗ ಇದರಲ್ಲಿ 4 ಭಾಗ ಇದೆ, ಏನೇನೆಲ್ಲ ನಾವು ಮಾಡ್ತೇವೆ ಅಂತ. ಮತ್ತು ಇನ್ನೊಂದು ವಿಷಯ ಇದರಲ್ಲಿ, ಬಿಕಾಸ್ ಆಫ್ ದ ಅಡ್ವಾನ್ಸ್, ನಾನು ಹೇಳಿದಲ್ಲ ಒಂದೇ ಸರ್ಜರಿ ನಾವು ಬೇಗ ಮಾಡಿದಾಗ ಅಕ್ಯುರೇಸಿ ಬರ್ತದೆ. ಸೊ ಇದೆಲ್ಲ ಲ್ಯಾಪ್ರೋಸ್ಕೋಪಿಕ್ ಆಗಿ ರೋಬೋಟಿಕ್ ಸರ್ಜರಿಗಳೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಂಡರ್ ಈ ಒಂದು ಆರ್ಗನಲ್ಲಿ ನಾನು ಮಾಡ್ತೇನೆ. ಸೊ ಫಸ್ಟ್ ಬಂದಾಗ ನಾರ್ಮಲ್ ಕಾಯಿಲೆಗಳು, ತುಂಬ ಕಾಮನ್ ಆಗಿ ಕಾಯಿಲೆಗಳು ಯಾವುದು, ಒಂದು ಪಿತ್ತಕೋಶದ ಇನ್ಫೆಕ್ಷನ್ ಆಗಲಿ, ಸೊ ಪಿತ್ತಕೋಶದ ಸರ್ಜರಿ, ಅಪೆಂಡಿಕ್ಸಿನ ಸರ್ಜರಿ, ಹರ್ನಿಯಾದ ಸರ್ಜರಿ, ಇದೆಲ್ಲ ಒಂದು ಭಾಗ ನಮ್ಮ ಡಿಪಾರ್ಟ್ಮೆಂಟ್ ಇದು. ಇನ್ನೊಂದು ಮೇಜರ್ ಕಾಂಪೊನೆಂಟು ಕ್ಯಾನ್ಸರ್ ಸರ್ಜರಿ. ಸೊ ಕ್ಯಾನ್ಸರ್ ಸರ್ಜರಿ ಬಂದಾಗ ಇದೇ ಆರ್ಗನ್, ನಾನು ಹೇಳಿರೋ ಆರ್ಗನ್ಗಳಿಗೆ ಕ್ಯಾನ್ಸರ್ಗಳು ಬರ್ತದೆ. ಸೊ ಇದರ ಆರ್ಗನ್ ಇದು ಎಲ್ಲ ಕ್ಯಾನ್ಸರ್ ಸರ್ಜರೀಸು ನಾನು ದಿನನಿತ್ಯವಾಗಿ ಏಜಲ್ಲಿ ಮಾಡ್ತಾ ಇದ್ದೇನೆ. ಅದೇ ಲ್ಯಾಪ್ರೋಸ್ಕೋಪಿಯಲ್ಲಿ ಅದೇ ರೋಬೋಟಿಕ್ ಯೂಸ್ ಮಾಡಿಕೊಂಡು ಈ ಕ್ಯಾನ್ಸರ್ ಸರ್ಜರೀಸ್ ಮಾಡ್ತೇನೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕ್ಯಾನ್ಸರ್ ಸರ್ಜರೀಸ್. ಥರ್ಡ್ ಬಂದು ಬೇರಿಯಾಟ್ರಿಕ್ ಸರ್ಜರಿ. ಇದೊಂದು ಕಾನ್ಸೆಪ್ಟ್ ಏನಂದರೆ ವೆಯ್ಟ್ ಲಾಸ್. ಈಗ ನೀವು ನೋಡಿದಾಗೆ ಇತ್ತೀಚಿನ ದಿನಗಳಲ್ಲಿ ಬೊಜ್ಜುತನ ಒಂದು ದೊಡ್ಡ ಕಾಯಿಲೆ. ಈವನ್ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇತ್ತೀಚಿನ ಒಂದು ಇದರಲ್ಲಿ ಒಬೆಸಿಟಿ ಬಗ್ಗೆ, ಬೊಜ್ಜುತನ ಬಗ್ಗೆ ಮಾತಾಡಿದರು. ಸೊ ದಿಸ್ ಈಸ್ ಬಿಕಮಿಂಗ್ ವೆರಿ ಕಾಮನ್. ಸೊ ಇದರದ ಒಂದು ಬೊಜ್ಜುತನ ನಿವಾರಿಸಲಿಕ್ಕೆ ಬೇಕಾಗುವಂಥ ಸರ್ಜರಿ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಅದು ಒಂದು ಕಾಂಪೊನೆಂಟ್, ಥರ್ಡ್ ಕಾಂಪೊನೆಂಟ್. ಫೋರ್ತ್ ಕಾಂಪೊನೆಂಟ್ ಬಂದು ಲಿವರ್ ಟ್ರಾನ್ಸ್ಪ್ಲಾಂಟ್. ಕೆಟ್ಟೋಗಿರೋ ಲಿವರನ್ನು ತೆಗೆದು ಒಳ್ಳೆ ಲಿವರನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋದು. ಸೊ ಲಿವರ್ ಟ್ರಾನ್ಸ್ಪ್ಲಾಂಟು ಸಹ ನಮ್ಮ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತದೆ. ಸೊ ಈ 4 ಕಾಂಪೊನೆಂಟು ಗ್ಯಾಸ್ಟ್ರೋ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ಬರ್ತದೆ. ಸೊ ಇದು ಆಲ್ರೆಡಿ ನಾನು ಹೇಳುವ ಮಟ್ಟಿಗೆ ಈಗ 2017ನಲ್ಲಿ ಇಲ್ಲಿ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ಈಗ 2008 ವರ್ಷ ಆಗಿದೆ. 8 ವರ್ಷದಿಂದ ಇಲ್ಲೇ ಏಜಲ್ಲಿ ಈ ಡಿಪಾರ್ಟ್ಮೆಂಟ್ ನಡೆಸ್ತಾ ಇದ್ದೇನೆ. ಓಕೆ, ಸೊ ಹಾಗಾದರೆ ನೀವು ಹೇಳಿದ್ರಿ ಸರ್, ಕ್ಯಾನ್ಸರ್ ನಿಮ್ಮ ಅಂಡರಲ್ಲಿ ಕ್ಯಾನ್ಸರ್ ಬರುತ್ತೆ. ಯಾಕಂದರೆ ಈ ಒಂದು ಡೈಜೆಷನ್ ಸಿಸ್ಟಮಲ್ಲಿ ಏನೆಲ್ಲ ಬರುತ್ತೆ ಅದರಲ್ಲಿ ಕ್ಯಾನ್ಸರ್ ಕೂಡ ಬರುತ್ತೆ. ಯಾಕಂದರೆ ಈಗಿನ ಪ್ರೆಸೆಂಟ್ ಜನ್ರೇಷನಲ್ಲಿ ಕ್ಯಾನ್ಸರ್ ಈಸ್ ಒನ್ ಆಫ್ ದಿ ಲೀಡಿಂಗ್ ಡಿಸೀಸ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ ಕ್ಯಾನ್ಸರ್, ಎಲ್ಲ ಕ್ಯಾನ್ಸರ್ ಬಂದರೂ ಕೂಡ ಅದನ್ನು ಸರ್ಜರಿ ಮೂಲಕನೇ ತೆಗಿಬೇಕಾ? ಅದು ಎಗೇನ್ ಯಾವ ಕ್ಯಾನ್ಸರ್. ಸೊ ನಮ್ಮ ಕ್ಯಾನ್ಸರಲ್ಲಿಯೂ ಸಹ ತುಂಬ ವಿಧಾನಗಳಿದೆ. ಹೆಚ್ಚಿನವರಿಗೆ ಗೊತ್ತುಂಟು, ಒಂದು ಕ್ಯಾನ್ಸರ್ ಅಂದರೆ 4 ಸ್ಟೇಜ್ ಇರ್ತದೆ. ಸೊ ಅದರಲ್ಲಿ ಇನಿಷಿಯಲ್ ಸ್ಟೇಜಸ್, ಒಂದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಅಂದರೆ ಕ್ಯಾನ್ಸರ್ ಅಲ್ಲಿ ಮಾತ್ರ ಇದೆ, ಅಲ್ಲಿಂದ ಬೇರೆ ಎಲ್ಲೂ ಹರಡಲಿಲ್ಲ. ಸೊ ಆ ಒಂದು ಸ್ಟೇಜಲ್ಲಿ ನಾವು ಸರ್ಜರಿ ಮಾಡಿಯೇ ತೆಗಿಬೇಕು. ಯಾಕಂದರೆ ಅದು ಆದಷ್ಟು ಬೇಗ ತೆಗೆದಷ್ಟು ಅದು ಬಾಡಿಯಲ್ಲಿ ಸ್ಪ್ರೆಡ್ ಆಗೋದನ್ನು ನಾವು ನಿಲ್ಲಿಸ್ಬೋದು, ಸ್ಟಾಪ್ ಮಾಡ್ಬೋದು. 3ನೇ ಸ್ಟೇಜ್ ಬಂದಾಗ ಪಾಸಿಬಲಿ ಅದು ಅಲ್ಲಿ ಉಂಟು, ಬಟ್ ಅದರಿಂದ ಸ್ವಲ್ಪ ಬ್ಲಡ್ಡಿಗೂ ಸಹ ಹರಡಿದೆ ಅಂತ ಅರ್ಥ. 3rd ಸ್ಟೇಜ್. ಸೊ ಆವಾಗಲೂ ಸಹ ನಾವು ಕ್ಯಾನ್ಸರ್ ಎಲ್ಲಿಂದ ಉತ್ಪನ್ನ ಆಯಿತು, ಈಗ ಕರಳಿಂದ ಕ್ಯಾನ್ಸರ್ ಆದರೆ ಕರಳಿಂದ ಉತ್ಪನ್ನ ಆಗಿ ಮತ್ತೆ ಬ್ಲಡ್ಡಿಗೆ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತೇವಲ್ವಾ. ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಆ ಒಂದು ಭಾಗ ಕ್ಯಾನ್ಸರನ್ನು ತೆಗಿಲೇಬೇಕು. ಬಟ್ ಆಲ್ರೆಡಿ ರಕ್ತಕ್ಕೆ ಹರಡಿದರೆ ಅದಕ್ಕೆ ಎಕ್ಸ್ಟ್ರಾ ಕೀಮೊಥೆರಪಿ ಅಂತ ಇಂಜೆಕ್ಷನ್ ಮುಖಾಂತರ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಎಲ್ಲಿ ಪ್ರಾಬ್ಲಮ್ ಅಂದರೆ ಲಾಸ್ಟ್ ಸ್ಟೇಜ್. ಈಗ ನಾ ಕೇಳಿದಾಗೆ ಲಾಸ್ಟ್ ಸ್ಟೇಜ್ ಅಂದರೆ 4th ಸ್ಟೇಜ್. ಅದು ಎಲ್ಲ ಕಡೆ ಹರಡಿದ ಮೇಲೆ ದಟ್ ಈಸ್ ವೇರ್ ಟುಡೇಸ್ ಮೆಡಿಕಲ್ ಫೀಲ್ಡ್ ಈಸ್ ಸ್ಟಕ್. ಅಂದರೆ ಆ ಒಂದು ಸ್ಟೇಜ್ ಬಂದಾಗ ನಮಗೆ ಕ್ಯೂರ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಹೆಚ್ಚಾಗಿ. ಅದರಲ್ಲೂ ಸಹ ತುಂಬ ಅಡ್ವಾನ್ಸಸ್ ಬರ್ತಾ ಉಂಟು, ತುಂಬ ಟೈಮ್ ಪೇಷಂಟ್ ಬದುಕುವ ಹಾಗೆ ಟ್ರೀಟ್ಮೆಂಟ್ಗಳೆಲ್ಲ ಬಂದಿದೆ. ಬಟ್ ಟು ಬಿ ವೆರಿ ಫ್ರ್ಯಾಂಕ್, ಈವನ್ ಟುಡೇ ಒಂದು 4th ಸ್ಟೇಜ್ ಬಂದಾಗ ನಮಗೆ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಡೆಫಿನೆಟ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, 3rd ಸ್ಟೇಜಲ್ಲಿ
ಯಾವ ಮಟ್ಟಕ್ಕೆ ನಮ್ಮ ಸರ್ಜರಿ ಮತ್ತು ನಮ್ಮ ಅದರ್ ಟ್ರೀಟ್ಮೆಂಟ್ಸು ಅಡ್ವಾನ್ಸ್ ಆಗಿದೆ ಅಂದರೆ ಮುಂಚಿನ ಒಂದು 20 ವರ್ಷಕ್ಕೆ ಹಿಂದಕ್ಕೆ ಕಂಪೇರ್ ಮಾಡಿದರೆ ಇವಾಗ ಪೇಷಂಟು ತುಂಬ ವರ್ಷಗಳು ಬದುಕ್ತಾ ಇದ್ದಾರೆ, ಅದು ಒಳ್ಳೆ ರೀತಿಯಲ್ಲಿ ಕಷ್ಟಪಟ್ಟಲ್ಲ. ಸೊ ಓಕೆ, ಸೊ ಸರ್ ನೀವು ಆ ಕ್ಯಾನ್ಸರ್ದು ಆ ಒಂದು ಪಾತ್ ಹೋಗುವಾಗ ನಂಗೊಂದು ನೆನಪಾಗಿದೆ ಏನಂದರೆ, ಈಗ ಇಂಡಿಯಾದಲ್ಲಿ ಹೇಳಬೇಕಾದ್ರೆ ಫಾರಿನ್ ಕಂಟ್ರಿಯಲ್ಲಿ ಅವರು ಅಡ್ವಾನ್ಸ್ ಆಗಿ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ, ಯಾಕಂದರೆ ಅವ್ರದ್ದೊಂದು ಲೈಫ್ ಸ್ಟೈಲ್ ಹಾಗಿರುತ್ತೆ. ಎವ್ರಿ 6 months ಅವರೊಂದು ಹೆಲ್ತ್ ಚೆಕಪ್ ಮಾಡ್ತಾರೆ, ಅದು ಎಲ್ಲ ರೀತಿಯ ಲೈಫ್ ಸ್ಟೈಲ್ ಇರುತ್ತೆ. ಬಟ್ ನಾವು ಏನಂದರೆ ಸಮಸ್ಯೆ ಬಂದಾಗ ವೈದ್ಯರ ನೆನಪಾಗುವಂಥದ್ದು, ಇಲ್ಲಾಂದರೆ ಮನೆ ಮಧ್ಯೆ ಎಲ್ಲ ಕ್ಯೂರ್ ಮಾಡ್ತದೆ ಅಂತ ಒಂದು ತಲೆಯಲ್ಲಿ ಇರುವಂಥದ್ದು. ಸೊ ಇದು ಕ್ಯಾನ್ಸರ್ ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಏನಾದ್ರು ಮಾಡಬೇಕಾದ್ರೆ ಈ ಹೆಲ್ತ್ ಚೆಕಪ್ಪಲ್ಲಿ ಅದರದ್ದು ಪ್ಯಾಕೇಜ್ ಏನಾದರೂ ಇದೆಯಾ? ಹೌದು, ಇದೊಂದು ಒಳ್ಳೆ ಪ್ರಶ್ನೆ. ನಾನು ಎಲ್ರಿಗೂ ಹೇಳುವಂಥ ವಿಷಯ ಏನಂದರೆ, ಎಸ್, ಈಗ ನಮ್ಮ ಟ್ರೀಟ್ಮೆಂಟಿಗೆ ನಾವು ಸಂಬಂಧಪಟ್ಟ ಹಾಗೆ ಈಗ ಮುಂಚೆ ಒಂದು ಥಿಂಕಿಂಗ್ ಇತ್ತು, US ಅಲ್ಲಿ UK ಅಲ್ಲಿ ಎಲ್ಲ ಸರ್ಜರಿ ಏನೋ ಒಳ್ಳೆ ಟ್ರೀಟ್ಮೆಂಟ್ ಆಗ್ತದೆ, ನಮ್ಮಲ್ಲಿ ಆಗೋದಿಲ್ಲ ಅಂತ. ಈ ಒಂದು ಕಾನ್ಸೆಪ್ಟ್ ಈಗ ಹೋಗಿದೆ. ಅಲ್ಲಿ ಏನು ನಡೀತದೆ ಇಲ್ಲೂ ಅದೇ ನಡೀತದೆ. ಸೊ ನಾವು ಇಲ್ಲಿ ಇಂಡಿಯಾದಲ್ಲಿ ಇವತ್ತು ಅಲ್ಲಿ ಆಗ್ತಿರುವಂಥ ಟ್ರೀಟ್ಮೆಂಟ್ ಇಲ್ಲಿ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲ ಟ್ರೀಟ್ಮೆಂಟ್ ಫೆಸಿಲಿಟಿ ನಮ್ಮಲ್ಲೇ ಇದೆ, ಲೇಟೆಸ್ಟ್. ಅಲ್ಲಿಂದ ಅಲ್ಲಿ ಏನಾಗ್ತಾ ಉಂಟು ಅದು ಸಹ ಇಲ್ಲಿಯೂ ಆಗ್ತಾ ಉಂಟು. ಸೊ ಯಾವ ರೀತಿಯಲ್ಲೂ ಟ್ರೀಟ್ಮೆಂಟಲ್ಲಿ ಇಂಡಿಯಾ ಈಸ್ ನಾಟ್ ಬಿಹೈಂಡ್, ನಾವು ಏನು ಕಮ್ಮಿ ಇಲ್ಲ. ಎಲ್ಲಿ ನಮ್ಮ ಲಿಮಿಟೇಷನ್ ಅಂದರೆ ಜನರ ಅವೇರ್ನೆಸ್. ಒಂದು ಮಟ್ಟಿಗೆ ನಾನು ನೋಡೋದೇನೆಂದರೆ, ಸ್ವಲ್ಪ ವೆಸ್ಟರ್ನ್ ಕಂಟ್ರೀಸಲ್ಲಿ ಹೇಗೆ ಅಂದರೆ ಕ್ಯಾನ್ಸರ್ ಅವೇರ್ನೆಸ್ ಜಾಸ್ತಿ ಉಂಟು. ಅವರು ಈಗ ಹೇಳುವಾಗ ಒಂದು 40 ವರ್ಷ 50 ವರ್ಷ ದಾಟಿದಾಗ ಪರ್ಟಿಕ್ಯುಲರ್ ಪ್ರೋಟೋಕಾಲ್ಸ್ ಮೇಂಟೈನ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕರಳಿನ ಕ್ಯಾನ್ಸರ್ ಆದರೆ ಅವರು ಒಂದು ಜನರಲ್ ಚೆಕಪ್ ಒಂದು 5 ವರ್ಷಕ್ಕೊಮ್ಮೆ ಸ್ಟೂಲ್ ಟೆಸ್ಟು ಅದು ಇದು ಎಲ್ಲ ಒಂದು ಮಾಡಿಕೊಂಡು ಅದೊಂದು ಆದಷ್ಟು ಈವನ್ ಕ್ಯಾನ್ಸರ್ ಬಂದರೆ ಅದನ್ನು ಆದಷ್ಟು ಬೇಗ ಡಿಟೆಕ್ಟ್, ನಾನು ಹೇಳಿದ್ನಲ್ಲ ಆಲ್ರೆಡಿ, ಫಸ್ಟ್ ಇನಿಷಿಯಲ್ ಸ್ಟೇಜಸಲ್ಲಿ ಯಾವ ಕ್ಯಾನ್ಸರ್ ಗುಣ ಮಾಡಲಿಕ್ಕೆ ತುಂಬ ಚಾನ್ಸಸ್ ಉಂಟು ನಮಗೆ. ಸೊ ಅರ್ಲಿ ಸ್ಟೇಜಲ್ಲೇ ಪಿಕಪ್ ಮಾಡೋ ಹಾಗೆ ಅದೊಂದು ಹೆಲ್ಪ್ ಆಗ್ತದೆ. ಆ ಥರ ಒಂದು ಅವೇರ್ನೆಸ್ ಜನರಲ್ಲಿ ಬಂದಿದೆ, ನಮ್ಮಲ್ಲಿಯೂ ಸಹ ಬರ್ತಾ ಉಂಟು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಡೆಫಿನೆಟ್ಲಿ ಅವರ ಮಟ್ಟದಲ್ಲಿ ನಮ್ಮ ಅವೇರ್ನೆಸ್ ನಮ್ಮಲ್ಲಿ ಕಡಿಮೆ. ಸೊ ನಾನೇನು ಹೇಳೋದಂದರೆ, ಹೆಚ್ಚಿನವರು ಯು ಶುಡ್ ಇನ್ವೆಸ್ಟ್ ಇನ್ ಹೆಲ್ತ್ ಅಲ್ವಾ, ಹೆಲ್ತ್ ಇದ್ದರೆ ಮುಂದೆ. ಸೊ ನಾವು ನಮ್ಮ ದಿನಚರಿ ಎಷ್ಟೇ ಕಷ್ಟ ಏನೇ ನಾವು ಕೆಲಸ ಇದ್ದರೂ ಸಹ ಒಂದು ಥಾಟ್ ಅಬೌಟ್ ಹೆಲ್ತ್, ಒನ್ ಬೀಯಿಂಗ್ ಇನ್ ಗುಡ್ ಹೆಲ್ತ್. ಬರೋದಕ್ಕಿಂತ ಬರದಿರೋ ಹಾಗೆ ಮಾಡೋದು ಯಾವತ್ತೂ ಒಳ್ಳೆಯದು. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಸೊ ಒಂದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ನಾವು ತರಲೇಬೇಕು. ನಮ್ಮ ಫಿಸಿಕಲ್ ಎಕ್ಸಸೈಸಿಂದ ಹಿಡಿದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನಮ್ಮ ಹಿಂದಿನ ಕಾಲ ಕಂಪೇರ್ ಮಾಡಿದರೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಅಲ್ವಾ. ಸೊ ಫಿಸಿಕಲ್ ಎಕ್ಸಸೈಸಿಂದ ಹಿಡಿದು ಗುಡ್ ಫುಡ್, ಏನು ನಾವು ತಿಂತೇವೆ ಅದ್ರ ಮೇಲೆ ಉಂಟು. ಈಗ ತುಂಬ ಜನ ಕೇಳ್ತಾರೆ, ಯಾಕಪ್ಪ ಕ್ಯಾನ್ಸರ್ ಯಾಕೆ ಬಂತು, ನನಗೆ ಯಾಕೆ ಬಂತು? ನಾನು ಅವಾಗ ಕೇಳೋದು, ನೋಡಿ ಇವ್ರೆ, ನಾವು ಕುಡಿಯೋ ನೀರು ಕ್ಲೀನ್ ಇಲ್ಲ, ನಾವು ತಗೊಳ್ಳೋ ಗಾಳಿಯೂ ಕ್ಲೀನ್ ಇಲ್ಲ, ಮತ್ತು ನಾವು ಊಟ ಮಾಡೋ ಫುಡ್ಡು ಕ್ಲೀನ್ ಇಲ್ಲ. ಸೊ ಯಾಕೆ ಬಂತು ಅಂತ ಕೇಳಿದರೆ ಅಲ್ಲಿ ಇದರಿಂದನೇ ಬಂತು. ಸೊ ಆ್ಯಂಡ್ ನಾವು ಮುಂಚಿನ ರೀತಿಯಲ್ಲಿ ಕೆಲಸನೂ ಸಹ ಮಾಡ್ತಾ ಇಲ್ಲ, ನಮ್ಮ ಬಾಡಿ ಎಕ್ಸಸೈಸ್ ಆ ರೀತಿಯಲ್ಲಿ ನಮಗೆ ಸಿಗ್ತಾನೂ ಇಲ್ಲ. ಸೊ ಇಟ್ ಈಸ್ ನಾಟ್ ಒನ್ ರೀಸನ್ ವೈ ಕ್ಯಾನ್ಸರ್ ಕಮ್ಸ್, ಇಟ್ಸ್ ಅ ಮಲ್ಟಿಪಲ್ ರೀಸನ್. ಸೊ ನಾನು ಯಾವಾಗಲೂ ಹೇಳೋದು, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿ, ಎಕ್ಸಸೈಸ್ ಮಾಡಿ, ಗುಡ್ ಫುಡ್, ಗುಡ್ ಸ್ಲೀಪ್. ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸ್ಲೀಪ್. ಜನರು ಇತ್ತೀಚಿನ ಸ್ಟ್ರೆಸ್ ಲೆವೆಲ್ ಇಷ್ಟು ಹೈ ಇದೆ ಅಂದರೆ ನಿದ್ರೆ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಸ್ಲೀಪ್, ಅವರ್ ಬಾಡಿ ಈಸ್ ನಾಟ್ ಅ ಮೆಷಿನ್, ಇಟ್ ನೀಡ್ಸ್ ರೆಸ್ಟ್. ಸೊ ಸ್ಲೀಪ್ ಈಸ್ ದ ಒನ್ ವಿಚ್ ರೀಬೂಟ್ಸ್, ನಮ್ಮ ಬಾಡಿನ ರಿಜುನೇಟ್ ಮಾಡ್ತದೆ. ಸೊ ಸ್ಲೀಪ್ ಬಗ್ಗೆ ಇದನ್ನೆಲ್ಲ ನೋಡ್ಕೋಬೇಕು. ಅದಲ್ಲದೆ ಕ್ಯಾನ್ಸರ್ ಇದು ಸ್ಕ್ರೀನಿಂಗ್, ನಮ್ಮ ಚೆಕಪ್, ನಾವು ರೆಗ್ಯುಲರ್ ಚೆಕಪ್ ಎಲ್ಲ ಮಾಡ್ತಾ ಇದ್ದರೆ ಎಂಥ ಕಾಯಿಲೆ ಇದ್ದರೂ ಸಣ್ಣ ಮಟ್ಟದಲ್ಲಿ ನಮಗೆ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಉಂಟು. ಸೊ ಈಗ ಏಜಲ್ಲೂ ಈಗ ನಾವು ನೋಡಲಿಕ್ಕೆ ಹೋದರೆ ನಮ್ಮ ಪ್ಯಾಕೇಜ್ ತುಂಬ ನಾರ್ಮಲ್, ತುಂಬ ವರ್ಷದಿಂದ ಇಲ್ಲಿ ಜನರಲ್ ಚೆಕಪ್ ನಡೀತಾನೆ ಉಂಟು. ವರ್ಷಕ್ಕೊಮ್ಮೆ ಅಟ್ಲೀಸ್ಟ್ ಒಂದು ಎಲ್ಲ ಚೆಕಪ್ ಮಾಡಿಸ್ಕೊಂಡು ಹೋಗೋದು ಉತ್ತಮ. ಅಟ್ಲೀಸ್ಟ್ ವೆನ್ ಯು ಆರ್ ಕ್ರಾಸಿಂಗ್ 40. ಎಸ್ ವೀಕ್ಷಕರೇ, ನಿಮ್ಗೆ ಗೊತ್ತಾಯ್ತಲ್ಲ, ಖಾಲಿ ಸಮಸ್ಯೆ ಬಂದಾಗ ಮಾತ್ರ ವೈದ್ಯರ ಕಡೆ ಹೋಗೋದಲ್ಲ, ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕಾದ್ರೆ ಎವ್ರಿ ಇಯರ್ ವರ್ಷಕ್ಕೊಂದ್ಸರಿ ಆರೋಗ್ಯ ತಪಾಸಣೆ ಮಾಡುವಂಥದ್ದು ಖಂಡಿತ ಅಂತ ಸರ್ ಹೇಳಿದರು. ಸರ್, ಈಗ ಮುಂದೆ ಹೋಗೋದಾದರೆ, ಈಗ ನೀವು ಆಗಲೇ ಹೇಳಿದಿ ಬೇರಿಯಾಟ್ರಿಕ್ ಸರ್ಜರಿ ಅಂತ. ಈಗಿನ ಲೈಫ್ ಸ್ಟೈಲಲ್ಲಿ ಬೊಜ್ಜುತನ ಖಂಡಿತವಾಗ್ಲೂ ಇದು ಜಾಸ್ತಿ ಇರುವಂಥದ್ದು, ಎಲ್ಲರಿಗೂ ಹೊಟ್ಟೆ ಬರುವಂಥದ್ದು, ಫ್ಯಾಟ್ ಅದೊಂದು ಕಾಮನ್ ಆಗಿಬಿಟ್ಟಿದೆ. ಯಾಕೆಂದರೆ ಈ ಇರುವಂಥ ಲೈಫ್ ಸ್ಟೈಲ್, ಎಕ್ಸಸೈಸ್ ತುಂಬ ಕಡಿಮೆ ಆಗ್ತಾ ಇದೆ, ಫುಡ್ ಹ್ಯಾಬಿಟ್, ಜಂಕ್ ಫುಡ್ ತುಂಬ ಆಗ್ತಾ ಇದೆ. ಸೊ ಬೇರಿಯಾಟ್ರಿಕ್ ಸರ್ಜರಿ ಅಂದರೆ ಏನು ಸರ್? ಥರ್ಡ್ ಕಾಂಪೊನೆಂಟ್ ನಾನು ನಮ್ಮ ಡಿಪಾರ್ಟ್ಮೆಂಟಿಗೆ ಹೇಳಿದಾಗ ನಾನು ಬೇರಿಯಾಟ್ರಿಕ್ ಸರ್ಜರಿ. ಈ ಬೊಜ್ಜುತನ ಬಂದರೆ ಜನರಲ್ಲಿ ಒಂದು ತಪ್ಪು ತಿಳುವಳಿಕೆ ಅಂದರೆ, ಬೊಜ್ಜು ಅಂದರೆ ಏನು, ನಮ್ಮ ಬಾಡಿ ಮೇಲೆ ಕಾಣಿಸುವಂಥ ಜಾಗದಲ್ಲಿ ಫ್ಯಾಟ್. ಈಗ ಹೊಟ್ಟೆಯಲ್ಲಿ ಫ್ಯಾಟು, ಒಂದು ಕೈಯಲ್ಲಿ ಫ್ಯಾಟು, ಕಾಲಲ್ಲಿ ಫ್ಯಾಟು, ಇದೇ ಬೊಜ್ಜುತನ ಅಂತ. ಏನಂದರೆ ನಮಗೆ ಅದು ನಾವು ನೋಡೋದಿಲ್ಲ ಅಂದರೆ ಎಷ್ಟು ಫ್ಯಾಟ್ ಹೊರಗಡೆ ಕಾಣಿಸ್ತದೆ
ಅಷ್ಟೇ ಫ್ಯಾಟು ನಮ್ಮ ಬಾಡಿ ಒಳಗಡೆನೂ ಇರ್ತದೆ. ಈಗ ನಾವು ಬರೀ ಕೈಯಲ್ಲಿ, ಹೊಟ್ಟೆಯಲ್ಲಿ, ಕಾಲಲ್ಲಿ ಬರೋದಿಲ್ಲ, ಅದು ಹಾರ್ಟಲ್ಲೂ ಸಹ ಇರ್ತದೆ, ಲಿವರಲ್ಲೂ ಸಹ ಇರ್ತದೆ, ಎಲ್ಲ ಆರ್ಗನ್ಸಿಗೂ ಎಫೆಕ್ಟ್ ಆಗ್ತದೆ. ಸೊ ಬೊಜ್ಜುತನ ಅಂದರೆ ಬರೀ ಹೊರಗಿಂದ ಕಾಣಿಸುವಂಥ ಬೊಜ್ಜಲ್ಲ ಅದು. ಇಟ್ ಈಸ್ ಈಗ ಇತ್ತೀಚಿನ ದಿನಗಳಲ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಎಪಿಡೆಮಿಕ್, ಅಂದರೆ ತುಂಬ ಜಾಸ್ತಿ ಆಗ್ತಾ ಉಂಟು. ನೀವು ನಾನು ಯಾವಾಗಲೇ ಹೇಳಿದಾಗೆ ಇತ್ತೀಚಿನ ನಮ್ಮದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಹ ಅದ್ರ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಅಷ್ಟು ಕಾಯಿಲೆಗಳು ಅದಕ್ಕೆ ಸಂಬಂಧಪಟ್ಟಿವೆ. ಈಗ ನಾವು ರಿಸರ್ಚಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಒಬೆಸಿಟಿಯಿಂದನೇ ತುಂಬ ಜನರಿಗೆ ಶುಗರ್ ಬರೋದು, ಹಾರ್ಟ್ ಇದು BP ಬರೋದು, ಹಾರ್ಟಿನ ಡಿಸೀಸ್ಗಳು ಬರೋದು, ಕಿಡ್ನಿನ ಡಿಸೀಸ್ ಬರೋದು, ಜಾಯಿಂಟ್ ಪ್ರಾಬ್ಲಮ್ಸ್, ಎಲ್ಲ ಕಾಯಿಲೆಗಳು ಬೊಜ್ಜುತನಕ್ಕೆ ಡೈರೆಕ್ಟ್ಲಿ ರಿಲೇಟೆಡ್ ಇದೆ. ಸೊ ಇದು ಈ ಥರ ಇದ್ದಾಗ ನಾವು ಏನು ಮಾಡ್ಬೋದು ಅಂತ. ಸೊ ಇದರಲ್ಲಿ ಒಂದು ಕಾಂಪೊನೆಂಟ್ ಇಸ್ ಬೇರಿಯಾಟ್ರಿಕ್ ಸರ್ಜರಿ. ಬಟ್ ಹೆಚ್ಚಾಗಿ ಈಗ ಒಂದು ಬೊಜ್ಜುತನ ಬಂದಾಗ ನಾವು ಏನು ಮಾಡ್ತೀವಿ, ಅದನ್ನು ಅವಾಯ್ಡ್ ಮಾಡಿ, ಒಂದೇ ಬಂದಿದ ಮೇಲೆ ಅದನ್ನು ತೆಗಿಲಿಕ್ಕೆ ಯಾವ ಥರ ರೀತಿಯಲ್ಲಿ ನಾವು ಬೊಜ್ಜನ್ನು ಕಮ್ಮಿ ಮಾಡ್ಬೋದಂತ. ಒನ್ ವೇ ಈಸ್ ಅವರ್ ರೆಗ್ಯುಲರ್ ವರ್ಕ್. ಡೂ ಅ ಪ್ರಾಪರ್ ಎಕ್ಸಸೈಸ್ ರೆಜಿಮೆನ್. ಒಂದು 1 hour 45 minutes to 1 hour ವಾಕಿಂಗ್ ಮಾಡಿ, ಇಲ್ಲ ಎಕ್ಸಸೈಸ್ ಮಾಡಿ. ಮತ್ತು ಫುಡ್ಡಲ್ಲೂ ಸಹ ಯಾವ ಫುಡ್ ತಿಂತೀರಾ ಅದರಲ್ಲಿ ನೀವು ಯಾವ ರೀತಿಯಲ್ಲಿ ನಿಮ್ಮ ಫುಡ್ ಚೇಂಜಸ್ ತಂದು ಆ ಕಾರ್ಬೋಹೈಡ್ರೇಟ್ಸ್ ಯಾವಾಗ ಅಂದರೆ ನಮ್ಮ ಬಾಡಿಯಲ್ಲಿ ಡೆಪಾಸಿಟ್ ಆಗುವಂಥ ಫ್ಯಾಟನ್ನು ಕಮ್ಮಿ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಫುಡ್ಡಿಂದ ಹೆಲ್ಪ್ ಆಗ್ತದೆ ಅದನ್ನು ಮಾಡಬೇಕು. ದ್ಯಾಟ್ ಈಸ್ ಒನ್ ಕಾಂಪೊನೆಂಟ್. ಆದರೆ ಇನ್ನೊಂದು ಕಾಂಪೊನೆಂಟ್ ಬೇರಿಯಾಟ್ರಿಕ್ ಸರ್ಜರಿ. ಈಗ ಬೇರಿಯಾಟ್ರಿಕ್ ಸರ್ಜರಿ ಬಂದು ಏನಂತ ಹೇಳಬೇಕಾದ್ರೆ ಇದು ಬರೀ ಫ್ಯಾಟ್ ತೆಗೆಯೋದಲ್ಲ. ಈಗ ನಾನೀಗ ಬರೀ ಒಂದು ಹೊಟ್ಟೆದೊಂದು ಫ್ಯಾಟ್ ತೆಗೆದರೆ ಅದು ವಾಪಸ್ ಬಂದೇ ಬರ್ತದೆ, ಕೈದು ಫ್ಯಾಟ್ ತೆಗೆದರೆ ಅದು ವಾಪಸ್ ಬಂದೇ ಬರ್ತದೆ. ಮತ್ತು ಇಲ್ಲಿ ತೆಗೆದಾಗ ಹಾರ್ಟಿದು ಫ್ಯಾಟ್ ಕಮ್ಮಿ ಹೋಗ್ತದಾ? ಇರುವುದಿಲ್ಲ. ಸೊ ಈ ಬೇರಿಯಾಟ್ರಿಕ್ ಸರ್ಜರಿ ಕಾನ್ಸೆಪ್ಟ್ ಏನಂದರೆ ಬಾಡಿನ ಕಂಪ್ಲೀಟ್ ಫ್ಯಾಟ್ ಇಳಿದು ಹೋಗ್ಬೇಕು ಅದರಷ್ಟಕ್ಕೆ. ಸೊ ಇದು ಹೇಗೆ ಸಾಧ್ಯ ಅಂದರೆ ನಾವು ಈ ರಿಸರ್ಚಲ್ಲಿ ಏನು ನೋಡಿದ್ದೇವೆ ಅಂದರೆ ಯಾರಿಗೆ ಬೊಜ್ಜುತನ ಬರ್ತದೆ ಅವರಲ್ಲಿ ನಮ್ಮ ಬಾಡಿಯಲ್ಲಿ ಕೆಲವು ಚೇಂಜಸ್ ಆಗ್ತದೆ. ನಮ್ಮ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ನಾವು ಮಾಡೋ ಊಟನ ಅದು ಯಾವಾಗ ನಾವು ಜೀರ್ಣ ಮಾಡ್ತೇವೆ ಅದರಲ್ಲಿ ಎನರ್ಜಿ ಡೆವಲಪ್ ಆಗ್ತದೆ, ಕರೆಕ್ಟಾ? ಈ ಎನರ್ಜಿ ನಾವು ಅದನ್ನು ಬರ್ನ್ ಮಾಡಿದರೆ, ಅದನ್ನು ಉಪಯೋಗಿಸಿದರೆ ಹೋಗ್ತದೆ ಅದು. ಬಟ್ ಅದನ್ನು ನಾವು ಅಲ್ಲೇ ಇಟ್ಕೊಂಡಿದ್ರೆ ಅದು ಫ್ಯಾಟ್ ಆಗಿ ಡೆಪಾಸಿಟ್ ಆಗ್ತದೆ. ಸೊ ಇಟ್ ಈಸ್ ಅಬೌಟ್ ಹೌ ಮಚ್ ಎನರ್ಜಿ ಯು ಆರ್ ಡೆಪಾಸಿಟಿಂಗ್ ಇನ್ ಯುವರ್ ಬಾಡಿ. ಸೊ ಈ ಒಂದು ಬೊಜ್ಜುತನದಲ್ಲಿ ಮೆಟಬಾಲಿಸಮೇ ಚೇಂಜ್ ಆಗಿರ್ತದೆ ಅವರ ಬಾಡಿಯಲ್ಲಿ. ತುಂಬ ಜನ ನೀವು ಕೇಳೋದು ನೋಡಿರಬೇಕು, ನಾನು ಜಾಸ್ತಿ ತಿನ್ನೋದೇ ಇಲ್ಲ ಡಾಕ್ಟರ್, ಹಾಗಾದರೂ ನನಗೆ ಫ್ಯಾಟ್ ಬರ್ತದೆ ಅಂತ. ಬೇಸಿಕಲಿ ಯಾಕಂದರೆ ಅವರ ಬಾಡಿ ಮೆಟಬಾಲಿಸಮೇ ಚೇಂಜ್ ಆಗಿದೆ. ಎಷ್ಟೇ ಕಮ್ಮಿ ತಿಂದರೂ ಸಹ ಅದರಿಂದ ಉತ್ಪನ್ನ ಆಗುವಂಥ ಕ್ಯಾಲರೀಸು ನಮ್ಮ ಬಾಡಿಯಲ್ಲಿ ಡೆಪಾಸಿಟ್ ಆಗಲಿಕ್ಕೆ ಶುರು ಆಗ್ತದೆ. ಸೊ ನಾವು ಈ ಬೇರಿಯಾಟ್ರಿಕ್ ಸರ್ಜರಿಯಲ್ಲಿ ಈ ಮೆಟಬಾಲಿಸಮನ್ನೇ ಚೇಂಜ್ ಮಾಡ್ತೇವೆ. ಹೇಗೆ ಮಾಡ್ತೇವೆ ಅಂದರೆ ಇದು ಮೇಯ್ನ್ ನಾವು ಟಾರ್ಗೆಟ್ ಮಾಡೋದು ಜಠರ. ಈ ಎಲ್ಲ ಮೆಟಬಾಲಿಸಮ್ ನಾವು ನೋಡಿದಾಗ ಜಾಸ್ತಿ ಸಣ್ಣ ಕರುಳು ಮತ್ತು ಜಠರಕ್ಕೆ ಸಂಬಂಧಪಟ್ಟಿದೆ. ಅಲ್ಲಿ ಏನಾಗ್ತದೆ ಅಂದರೆ ಜಠರನ ಗಾತ್ರ ದೊಡ್ಡದಾಗ್ತದೆ, ಅದರಲ್ಲಿ ಫ್ಯಾಟ್ ಒಬೆಸಿಟಿಯ ಹಾರ್ಮೋನ್ಗಳು ಜಾಸ್ತಿ ಉತ್ಪನ್ನ ಆಗ್ತದೆ. ಸೊ ನಾವು ಈ ಸರ್ಜರಿಯಲ್ಲಿ ಏನು ಮಾಡ್ತೇವೆ ಅಂದರೆ ಜಠರನ ಗಾತ್ರ ಸಣ್ಣದು ಮಾಡ್ತೇವೆ ಮತ್ತು ಅದರಿಂದ ಉತ್ಪನ್ನ ಆಗುವಂಥ ಹಾರ್ಮೋನ್ಗಳು ಕಮ್ಮಿ ಆಗಲಿ ಬಾಡಿ ಅಂತ ಟಾರ್ಗೆಟ್ ಮಾಡ್ತೇವೆ. ಆವಾಗ ಏನಾಗ್ತದೆ, ಅದು ಆಟೋಮ್ಯಾಟಿಕಲಿ ಜಠರ ಸಣ್ಣದಾದಾಗ ಹಾರ್ಮೋನ್ಗಳು, ಒಬೆಸಿಟಿಯ ಹಾರ್ಮೋನ್ಗಳು ಕಮ್ಮಿ ಆದಾಗ ಅದು ಬಾಡಿಯಿಂದ ಫ್ಯಾಟು ತಂತಾನೆ ಇಳಿದು ನೀರಾಗಿ ಅದು ಮೂತ್ರದಲ್ಲೋ ಮೋಷನಲ್ಲೋ ಹೋಗಲಿಕ್ಕೆ ಶುರುವಾಗ್ತದೆ. ಸೊ ಕಂಪ್ಲೀಟ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ. ಬರೀ ಒಂದು ಕಡೆಯಿಂದ ಬೊಜ್ಜು ತೆಗೆಯೋದಲ್ಲ, ಇಡೀ ಬಾಡಿದು ಫ್ಯಾಟೇ ಚೇಂಜ್ ಆದಾಗ ಈ ಈಸ್ ಅ ಡಿಫ್ರೆಂಟ್ ಪರ್ಸನ್. ಸೊ ನಾನೀಗ ತುಂಬ ಪೇಷಂಟಲ್ಲಿ ಈಗ ಇದು ಮಾಡಿದಾಗ ಒಂದು 6 ತಿಂಗಳಲ್ಲಿ ಒಂದು 120-130 kg ಇದ್ದವರು 70-80 kgಗೆ ಬಂದು, ನಾಟ್ ಜಸ್ಟ್ ಅಬೌಟ್ ವೆಯ್ಟ್, ಹಿ ಈಸ್ ಮೋರ್ ಆ್ಯಕ್ಟಿವ್. ಮುಂಚೆ ಏನೂ ಕೆಲಸ ಮಾಡಲಿಕ್ಕೆ ಆಗ್ತಾ ಇದ್ದಿದ್ದವರು ಇವಾಗ ಆರಾಮ್ಸೆ ಎಂಥ ಕೆಲಸ ಬೇಕಾದರೂ ಮಾಡ್ತಾ ಇದ್ದಾರೆ. ಎಷ್ಟೋ ಪೇಷಂಟಲ್ಲಿ ಶುಗರು ಮತ್ತು BP ಇದ್ದವರಲ್ಲಿ ಕೆಲವರಲ್ಲಂತೂ ಶುಗರೇ ಕಂಪ್ಲೀಟ್ ಗುಣ ಆಗಿದೆ, ಕೆಲವರಲ್ಲಿ ಅದರ ಮೆಡಿಸಿನ್ನು ಎಷ್ಟು ಬೇಕಿತ್ತು ಮುಂಚೆ ಅದರ ಅರ್ಧ ಅಂಶ ಕಡಿಮೆ ಆಗಿದ್ದು ಉಂಟು. ಸೊ ಇದಕ್ಕೆ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತಾರೆ. ಇದು ಸಹ ಇದು ಕೀ ಹೋಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಮತ್ತು ರೋಬೋಟಿಕ್ ಸರ್ಜರಿ ಮುಖಾಂತರನೇ ಮಾಡುವಂಥ ಸರ್ಜರಿ. ಸೊ ಅದೇ ಜನರ ತಲೆಯಲ್ಲಿ ಇದ್ದಿದ್ದು ಬೇರಿಯಾಟ್ರಿಕ್ ಸರ್ಜರಿ ಅಂದರೆ ಎಲ್ಲಿ ಫ್ಯಾಟ್ ಇರುತ್ತೆ ಅಲ್ಲಿದು ತೆಗೆಯುವಂಥದ್ದು ಅಂತ. ಥ್ಯಾಂಕ್ ಯು ಸೋ ಮಚ್. ಇದರೊಂದು ಈ ಮಾಹಿತಿ ಖಂಡಿತವಾಗ್ಲೂ ಈಗಿನ ಜನರಿಗೆ ಬೇಕೇ ಬೇಕಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಿದಾಗೆ ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್, ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟು ಒಂದಾಗ್ಬಿಟ್ಟಿದೆ. ಟ್ರಾನ್ಸ್ಪ್ಲಾಂಟ್ಗಳು ಜಾಸ್ತಿ ಆದಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಒಂದಾಗ್ಬಿಟ್ಟಿದೆ. ಸರ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಏನು? ಎಸ್, ಇವಾಗ ನಾನು ಹೇಳಿದಾಗೆ ನಮ್ಮ ಗ್ಯಾಸ್ಟ್ರೋ ಸರ್ಜನ್ 4ನೇ ವಿಭಾಗ ಇದು ಲಿವರ್ ಟ್ರಾನ್ಸ್ಪ್ಲಾಂಟ್. ಈಗ ತುಂಬ ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೇಳಿದ್ದೀರಾ, ಅದೇ ರೀತಿಯಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಯಾರಲ್ಲಿ ಲಿವರ್ ಕೆಟ್ಟು ಹೋಗಿದೆ, ಈಗ ಅಂದರೆ ಮದ್ದಲ್ಲೇ ಸರಿ ಮಾಡಲಿಕ್ಕೆ ಆಗದಿರುವಂಥ ಸ್ಟೇಜಿಗೆ ಲಿವರ್ ಹೋದಾಗ ಅದಕ್ಕೆ ಸಿರೋಸಿಸ್ ಅಂತ ಹೇಳ್ತೀವಿ. ಯಾವ ಟೈಮಲ್ಲಿ ಅದು ಸಿರೋಸಿಸ್ಗೆ ಹೋಗ್ತದೆ,
ಜಗತ್ತಲ್ಲಿ ಇವತ್ತಿನ ದಿನಗಳಲ್ಲಿ ಯಾವ ಮದ್ದಲ್ಲೂ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಆ ಒಂದು ಸಿರೋಸಿಸ್, ಅದರಲ್ಲಿ ಸಹ ಕ್ಯಾನ್ಸರು ಆಗ್ತದೆ ಸಿರೋಸಿಸ್ ಆದಾಗ. ಸೊ ಆ ಥರ ಪ್ರಾಬ್ಲಮ್ ಇದ್ದವರಿಗೆ ಒನ್ ಆ್ಯಂಡ್ ಓನ್ಲಿ ಟ್ರೀಟ್ಮೆಂಟ್, ಅಂದರೆ ಇದಕ್ಕೆ ಬೇರೆ ಟ್ರೀಟ್ಮೆಂಟೇ ಇಲ್ಲ, ಈಸ್ ಲಿವರ್ ಟ್ರಾನ್ಸ್ಪ್ಲಾಂಟ್. ಅಂದರೆ ಆ ಲಿವರನ್ನು ತೆಗಿಬೇಕು, ಬೇರೆ ಒಳ್ಳೆ ಲಿವರನ್ನು ಹಾಕಬೇಕು. ಇದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಇದರಲ್ಲೂ ಸಹ 2 ವಿಧಾನ ಉಂಟು. ಒಂದು ನಾವು ಡಿಸೀಸ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಅಂದರೆ ಈಗ ಆಕ್ಸಿಡೆಂಟಲ್ಲು ಇದರಲ್ಲಿ ಬ್ರೈನ್ ಡೆಡ್ ಪೇಷಂಟ್, ಅಂದರೆ ಬ್ರೈನಿನ ಮೃತ್ಯು ಆಗಿದೆ ಬಟ್ ಹಾರ್ಟು, ಲಂಗು, ಲಿವರ್ ಎಲ್ಲ ಕೆಲಸ ಮಾಡ್ತಾ ಉಂಟು ಸ್ವಲ್ಪ ಆ ಟೈಮಲ್ಲಿ. ಆ ಒಂದು ಗ್ಯಾಪ್ ಟೈಮ್ ಸಿಗ್ತದೆ ನಮಗೆ ಯಾರಲ್ಲಿ ಬ್ರೈನ್ ಡೆಡ್ ಆಗಿದೆ. ಸೊ ಅಂಥ ಪೇಷಂಟ್ ಅವರ ಸಂಬಂಧಿಕರು ನಮಗೆ ಕನ್ಸೆಂಟ್ ಕೊಟ್ಟಿದ್ದಾರೆ, ಆಯಿತು ನೀವು ನಾವು ಡೊನೇಷನಿಗೆ ರೆಡಿ ಇದ್ದೇವೆ ಅಂತ ಹೇಳಿದಾಗ ನಾವೇನು ಮಾಡ್ತೇವೆ, ಅವರ ಆರ್ಗನ್ಸ್, ಈಗ ಲಿವರನ್ನು, ಈಗ ಫಾರ್ ಎಕ್ಸಾಂಪಲ್ ನನ್ನ ಡಿಪಾರ್ಟ್ಮೆಂಟ್ ಇದು ಲಿವರ್, ಆ ಲಿವರನ್ನು ತೆಗೆದು ಯಾರಲ್ಲಿ ಸಿರೋಸಿಸ್ ಲಿವರ್ ಕೆಟ್ಟೋಗಿದೆ ಅವರ ಪೇಷಂಟ್, ಅವರಿಗೆ ರಿಸಿಪೆಂಟ್ ಹೇಳ್ತೇವೆ, ಅವರ ಲಿವರನ್ನು ತೆಗೆದು ಈ ಒಳ್ಳೆ ಲಿವರನ್ನು ಹಾಕ್ತೇವೆ. ಬಟ್ ವಿತ್ ದ ಕನ್ಸೆಂಟ್, ವಿತ್ ದ ಕನ್ಸೆಂಟ್, ಇಟ್ ಹ್ಯಾಸ್ ಟು ಬಿ ವಿತ್ ದ ಕನ್ಸೆಂಟ್. ಸೊ ದಟ್ಸ್ ವೈ ಇತ್ತೀಚೆಗೆ ಡೊನೇಷನ್ ಹ್ಯಾಸ್ ಬಿನ್ ಇನ್ಕ್ರೀಸಿಂಗ್. ಇನ್ನೊಂದು ಟೈಪ್ ಅಂದರೆ ಲೈವ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್. ಈಗ ನೀವು ಹೇಳಿದಾಗೆ ನಮಗೆ ಆ ಒಂದು ಟೈಮ್, ಈಗ ಡೆತ್ ಆದಾಗ ಬರೇ ಬ್ರೈನ್ ಡೆಡ್, ಬೇರೆ ಎಲ್ಲ ಆರ್ಗನ್ ಫಂಕ್ಷನ್ ಆಗ್ತಾ ಇರುವಂಥ ಚಾನ್ಸಸ್ ತುಂಬ ಕಡಿಮೆ. ಸೊ ನಮಗೆ ಆರ್ಗನ್ಸ್, ಈಗ ಸಿರೋಸಿಸ್ ಆದ ಪೇಷಂಟ್ಗಳು ನಮ್ಮಲ್ಲಿ ತುಂಬ ಇದ್ದಾರೆ, ಬಟ್ ಅಷ್ಟೇ ಲಿವರ್ ನಮಗೆ ಅವೈಲೇಬಿಲಿಟಿ ಇಲ್ಲ. ಈಗ ಆ ಪೇಷಂಟಲ್ಲಿ ಸಿರೋಸಿಸ್ ಪೇಷಂಟನ್ನ ಹತ್ತಿರದ ಸಂಬಂಧಿಕರು, ಈಗ ಅವರ ಬ್ರದರ್ಸ್ ಆಗಲಿ ಸಿಸ್ಟರ್ಸ್ ಆಗಲಿ ಯಾರಾದರೂ ಕೊಡುವರಿದ್ದರೆ ಏನು ಮಾಡ್ತೇವೆ ಅಂದರೆ, ಒಂದು ಈ ಲಿವರಿನ ಒಂದು ಪ್ರಾಪರ್ಟಿ ಅಂದರೆ ನಾರ್ಮಲ್ ಲಿವರಲ್ಲಿ 50% ಲಿವರ್ ತೆಗೆದ್ರೆ ಅದು ವಾಪಸ್ ಬೆಳೀತದೆ. ಸೊ ದಿಸ್ ಈಸ್ ಅ ಸ್ಪೆಷಾಲಿಟಿ ಆಫ್ ಲಿವರ್. ಸೊ ನಾವೇನು ಮಾಡ್ತೇವೆ, ಅದಕ್ಕೆ ಅವರ ಲಿವರ್ ಫಸ್ಟ್ ಚೆಕ್ ಮಾಡಿ ಒಳ್ಳೇದುಂಟಂತ ಕನ್ಫರ್ಮ್ ಮಾಡಿಕೊಂಡು ಅವರ ಒಂದು 50% ಲಿವರ್ ಕಸಿ ಅಂತೇವಲ್ಲ, ಗ್ರಾಫ್ಟ್, ಅದನ್ನು ನಾವು ಇವರಿಗೆ, ಅದು ಅವರ ಲಿವರ್ ತೆಗೆದು, ಕೆಟ್ಟೋಗಿರೋ ಲಿವರ್ ತೆಗೆದು ಹಾಕ್ತೇವೆ. ಸೊ ಅದರಲ್ಲಿ ಅಡ್ವಾಂಟೇಜ್ ಅಂದರೆ ಯಾರಲ್ಲಿ ನಾವು ಲಿವರ್ ತೆಗೆದಿದ್ದೇವೆ ಅವರಿಗೂ ಲಿವರ್ ಬೆಳೀತದೆ ವಾಪಸ್ 100%. ಯಾರಿಗೆ 50% ಲಿವರ್ ಹಾಕಿದ್ದೇವೆ ಅವರಲ್ಲೂ 50% ಬೆಳೀತದೆ. ಸೊ ದರ್ ಇಸ್ ನೋ ಲಾಂಗ್ ಟರ್ಮ್. ಈಗ ನೋಡ್ಲಿಕ್ಕೆ ಹೋದರೆ ಇಬ್ಬರಲ್ಲೂ ನಾರ್ಮಲ್ ಲಿವರ್ ಆಗಿ ಹೋಗ್ತದೆ ಇದನ್ ನಿಯರ್ ಫ್ಯೂಚರ್. ಸೊ ದಿಸ್ ಈಸ್ ಕಾಲ್ಡ್ ಲೈವ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್. ಸೊ ಇದು 2 ರೀತಿಯಲ್ಲಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಸೊ ಒಂದು ಹೇಳಿದಾಗೆ ನೀವು ಒಂದು ಆಕ್ಸಿಡೆಂಟ್ ಪೇಷಂಟ್ ವಿತ್ ದ ಕನ್ಸೆಂಟ್ ಆಫ್ ದಿಯರ್ ಫ್ಯಾಮಿಲಿ, ಅದರಿಂದ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು. ಆ ಲಿವರ್ ಇಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಾ? ಒಂದು ಇಲ್ಲ, ಅದರಲ್ಲಿ ಒಂದೇ ಲಿವರ್ ಇರೋದು ನಾವು ಒಂದೇ ಒಬ್ಬರಿಗೆ ಯೂಶಲಿ ಹಾಕ್ತೀವಿ. ಅದು ಸಹ ನೀವು ಹೇಳಿದ ಕ್ವಶನ್ ಕರೆಕ್ಟು. ತುಂಬ ಕಡೆ ನಾವು ಒಂದು ಪಾರ್ಟ್ ಲಿವರ್, ಈಗ ಫಾರ್ ಎಕ್ಸಾಂಪಲ್ ಆ ಥರ ಲಿವರಲ್ಲಿ ಒಂದು 70% ಲಿವರ್ ಒಬ್ಬರಿಗೆ ಹಾಕಿ, ಈಗ ಒಂದು ಕೆಲವೊಮ್ಮೆ ಚಿಕ್ಕ ಮಗುವಿಗೂ ಸಹ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ತದೆ ಕೆಲವು ಕಾಯಿಲೆಯಲ್ಲಿ. ಬಟ್ ಇಡೀ ಒಂದು ದೊಡ್ಡವರಾದ ಲಿವರ್ ಅಷ್ಟು ಚಿಕ್ಕ ಮಗುವಿಗೆ ಬೇಕಾಗೋದಿಲ್ಲ. ಸೊ ಒಂದು 25% ಲಿವರ್ ತೆಗೆದು ಆ ಮಗುವಿಗೆ ಹಾಕ್ತೇವೆ, 75% ಬೇರೆ ಯಾರಿಗೆ ಬೇಕೋ ಅವರಿಗೆ ಹಾಕ್ತೇವೆ. ಸೊ ಆ ರೀತಿಯಲ್ಲೂ ಆಗೋದುಂಟು. ಸೊ ದ್ಯಾಟ್ ಈಸ್ ಕಾಲ್ಡ್ ಸ್ಪ್ಲಿಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಸರ್, ಮತ್ತೆ ಇನ್ನೊಂದು ಫ್ಯಾಮ್ಲಿ ಕಡೆಯಿಂದ ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು. ಸೊ ಫ್ಯಾಮ್ಲಿ ಅಂದರೆ ಯಾರಿಗೂ ಲಿವರ್ ಕೊಡ್ಬೋದಾ, ಅಲ್ಲ ಅದು ಕಂಪ್ಯಾಟಿಬಲ್? ಹೌದು, ಅದು ಬೇಕೆ. ಅಂದರೆ ಈಗ ಲಿವರ್ ಸಂಬಂಧಪಟ್ಟ ಹಾಗೆ ಬ್ಲಡ್ ಗ್ರೂಪ್ ಸೇಮ್ ಇರಬೇಕು. ಅದರಲ್ಲೂ ಸಹ ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಬ್ಲಡ್ ಗ್ರೂಪ್ ಎ ಪಾಸಿಟಿವ್ ಆದರೆ ನಾನು ಯಾರೇ ಎ ಬ್ಲಡ್ ಗ್ರೂಪಿನವ್ರಿಗೆ ಕೊಡ್ಬೋದು. ಪಾಸಿಟಿವ್ ನೆಗೆಟಿವ್ ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ಬ್ಲಡ್ ಗ್ರೂಪ್ ಎ, ಒಂದೇ ಬಿ, ಒಂದೇ ಓ, ಒಂದೇ ಎ ಬಿ, ಅದು ಸೇಮ್ ಇರಬೇಕು ಲಿವರ್ ಮಟ್ಟಿಗೆ. ಕಿಡ್ನಿಯಲ್ಲಿ ಸ್ವಲ್ಪ ಬೇರೆನೇ ಬರ್ತದೆ, ಅದರಲ್ಲಿ HLA ಟೈಪಿಂಗ್ ಅಂತ ಹೇಳ್ತಾರೆ. ಬಟ್ ಲಿವರಿಗೆ ಮಟ್ಟಿಗೆ ಇಷ್ಟು ಸಾಕು. ಬಟ್ ಆ ಲಿವರ್ ಯಾರು ಡೊನೇಟ್ ಮಾಡ್ತಾರೆ ಆ ಲಿವರ್ ಒಳ್ಳೇದಿರಬೇಕು, ಹೆಲ್ದಿ ಲಿವರ್ ಇರಬೇಕು. ಯಾಕಂದರೆ ನಾವು ಹಾಕೋ ಲಿವರ್ ಎಕ್ಸೆಪ್ಟ್ ಆಗಬೇಕು. ಸೊ ಅದು ಸಹ ಇಂಪಾರ್ಟೆಂಟ್. ಸೊ ಅದನ್ನು ನಾವು ತುಂಬ ನೋಡ್ತೇವೆ. ಆ್ಯಂಡ್ ಸರ್, ಇವಾಗ ಲಿವರ್ ಸಿಕ್ಕಲಿಲ್ಲ, ಆಗ ನಮಗೆ ಏನು ದೊಡ್ಡ ಕ್ವಶನ್ ಮಾರ್ಕ್. ಯಾಕೆಂದರೆ ಈಗ ಅನ್ಹೆಲ್ದಿ ಲಿವರಲ್ಲಿ ಇದ್ದಾರೆ. ಸೊ 80% ಲಿವರ್ ಡ್ಯಾಮೇಜ್ ಆಗಿಬಿಟ್ಟಿದೆ. ಮೆಡಿಸಿನಿಂದನೇ ದಿನ ದೂಡ್ಬೋದಾ? ಇಲ್ಲ, ದಟ್ ಈಸ್ ಅ ಥಿಂಗ್. ಇವಾಗ ಮೆಡಿಸಿನ್ ಇದು ಒಂದು ಲಿಮಿಟೇಷನ್. ಅಂದರೆ ನಾವು ಒಂದು ಮಟ್ಟಿಗೆ ದುಡ್ಬೋದು, ಯಾವ ಒಂದು ಲೆವೆಲಿಗೆ ಹೋದ ಮೇಲೆ ಯಾವ ಮೆಡಿಸಿನ್ನು ಕೆಲಸ ಮಾಡೋದಿಲ್ಲ. ಸೊ ದಟ್ ಈಸ್ ವೇರ್ ವಿ ಆರ್ ಟುಡೇಸ್. ಈಗ ನಮಗೆ ಹೇಗೆ ಅಂದರೆ ಆರ್ಟಿಫಿಷಿಯಲ್ ಲಿವರ್ ಇವತ್ತಿನವರೆಗೆ ಬರಲಿಲ್ಲ. ಸೊ ಈಗ ನಮ್ಮ ಆಪ್ಷನ್ ಇರೋದು ಒಂದೇ, ಡೊನೇಷನ್. ಈಗ ವಿ ಆರ್ ಡಿಪೆಂಡೆಂಟ್ ಡೊನೇಷನ್. ಅದಕ್ಕೆ ಈಗ ನಾವು ಜನರಲ್ಲೂ ಸಹ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನೋಡ್ತಾ ಇದ್ವಿ. ಇತ್ತೀಚಿನ ನಾವು ಲೇಟೆಸ್ಟ್ ಆಗಿ ನೀವು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಇದರಲ್ಲಿ ಕ್ರಿಕೆಟಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಗಲಿ, IPL ಅಲ್ಲಿ, ಅದು ತುಂಬ ಕಡೆ ನೀವು ಯಾಕೆ ಇಷ್ಟು ಲಿವರ್ ಇದು ಡೊನೇಷನ್ ಬಗ್ಗೆ ಅವೇರ್ನೆಸ್ ತರ್ತಾ ಇದ್ದಾರೆ ಅಂದರೆ ಇದೆ. ತುಂಬ ಜನ ಎಷ್ಟೋ ಡೆತ್ ಆಗ್ತದೆ, ಎಷ್ಟೋ ಆರ್ಗನ್ಸ್ ಇರ್ತದೆ, ಬಟ್ ಜನರಲ್ಲಿ ಆ ಅವೇರ್ನೆಸ್ ಇಲ್ದಿದ್ದಾಗ
ಆ ಒಂದು ಲಿವರನ್ನು ಬೇರೆಯವರಿಗೆ ಹಾಕಿ ಅವರ ಲೈಫ್ ಕೊಡ್ಬೋದಂತ ಒಂದು ಅವೇರ್ನೆಸ್ ಇನ್ನೂ ಬರಬೇಕಾಗಿದೆ. ಸೊ ಅದು ಬಂದಾಗ ಎಷ್ಟೋ ಜನ ಉಳಿತಾರೆ. ಸೊ ನಮಗೆ ಈಗ ಇಂಪಾರ್ಟೆಂಟ್ ಅದು ಆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಇವತ್ತಿನ ಮಟ್ಟಿಗೆ ಆರ್ಟಿಫಿಷಿಯಲ್ ಲಿವರ್ ಇಲ್ಲ, ಆರ್ಟಿಫಿಷಿಯಲ್ ಕಿಡ್ನಿ ಇಲ್ಲ. ವೀಕ್ಷಕರೇ ಕೇಳಿದ್ರಲ್ಲ, ಅಂಗಾಂಗ ದಾನ ಮಾಡುವಂಥದ್ದು ಅತಿ ಅಮೂಲ್ಯ. ಹಾಗಾಗಿ ಈ ಲಿವರ್ ಅಂತದ್ದು ಆರ್ಟಿಫಿಷಿಯಲ್ ಆಗಿ ಸಿಗುವಂಥದ್ದಲ್ಲ. ಲಿವರ್ ಆಗಿರಲಿ, ಕಿಡ್ನಿ ಆಗಿರಲಿ, ಅದೆಷ್ಟೋ ಅಂಗಾಂಗಗಳು. ಸೊ ಹಾಗಾಗಿ ಡೊನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ನೀವು ನಿಮ್ಮ ಫ್ಯಾಮ್ಲಿ ಕಡೆಯಿಂದ ಯಾರಾದರೂ ಡೊನೇಷನ್ಗೆ ಈ ಥರ ಒಂದು ಅಪ್ಲೈ ಮಾಡೋದಾದರೆ AJ ಹಾಸ್ಪಿಟಲಲ್ಲಿ ಆ ಥರದೊಂದು ಅಪ್ಲೈ ಮಾಡುವಂಥದ್ದು ಇದೆ. ಡೊನೇಷನ್ ಕಾರ್ಡ್ ಯಾರಾದರೂ ಅಂದರೆ ಡೊನೇಷನ್ ಅಂದರೆ ನಾನು ಈಗ ಕೊಡಬೇಕಂತಿಲ್ಲ, ಬಟ್ ಡೊನೇಷನ್ ಕಾರ್ಡ್ ಅಂದರೆ ನಾವೊಂದು ಯಾವುದೇ ಡೊನೇಷನಿಗೆ ನಾವು ನಮ್ಮ ಕನ್ಸೆಂಟ್ ಉಂಟಂತ ಹೇಳಿದಾಗ, ಅಕಸ್ಮಾತ್ ಅನ್ಫಾರ್ಚುನೇಟ್ಲಿ ಈಗ ನನಗೆ ಆಗಲಿ ನನ್ನ ರಿಲೇಟಿವ್ ಯಾರಾದರೂ ಒಂದು ಡೊನೇಷನ್ ಕಾರ್ಡ್ ಇದ್ದರೆ, ಅವರು ಅಂಥ ಒಂದು ಆಕ್ಸಿಡೆಂಟಲ್ಲಿ ಆ ಥರ ಬ್ರೈನ್ ಡೆಡ್ ಕಂಡೀಷನ್ ಬಂತಂದರೆ ಅವರು ಡೈರೆಕ್ಟ್ ಬೇರೆ ಇದು ಡೊನೇಷನ್ ಕಾರ್ಡ್ ಇದ್ದಾಗ ಹಾಸ್ಪಿಟ್ಲಿಗೆ ಡೊನೇಷನ್ ಮಾಡಲಿಕ್ಕೆ ಡೈರೆಕ್ಟ್ ನಮಗೆ ಒಂದು ಅನುಮತಿ ಸಿಕ್ಕಿದಾಗ ಆಗ್ತದೆ. ಅದೊಂದು ಬೇರೆ ಒಂದು ಜೀವಕ್ಕೆ ಸಹಾಯ. ಸೊ ವಿ ವಿಲ್ ಲೀವ್ ಈವನ್ ಆಫ್ಟರ್ ಅವರ್ ಡೆತ್. ಫೈನಲಿ ಗ್ಯಾಸ್ಟ್ರೋ ಸರ್ಜರಿಯಲ್ಲಿ ಫ್ಯೂಚರಲ್ಲಿ ನಾವೆಲ್ಲ ಏನು ಈ ಒಂದು ವಿಭಾಗದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ನಾನು ನೋಡಿದಾಗ ಇಮಿಡಿಯೇಟ್ ಫ್ಯೂಚರಲ್ಲಿ ತುಂಬ ರಿಸರ್ಚ್ಗಳು ವರ್ಲ್ಡ್ ಓವರ್ ಆಗ್ತಾ ಉಂಟು. ಸೊ ನಾನು ಹೇಳಿದಾಗ ಈಗ ರೋಬೋಟಿಕ್ ಸರ್ಜರಿ, ಇವತ್ತಿನ ಮಟ್ಟಿಗೆ ರೋಬೋಟಿಕ್ ಸರ್ಜರಿಯಲ್ಲಿ ಒಂದು ಸಣ್ಣ 4ರಿಂದ 5 ಹೋಲಲ್ಲಿ ರೋಬೋಟಿಕ್ ಇನ್ಸ್ಟ್ರೂಮೆಂಟ್ ಪಾಸ್ ಮಾಡಿ ನಾವು ಸರ್ಜರಿ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸಿಂಗಲ್ ಹೋಲ್ ಸರ್ಜರಿ ಅಂದರೆ ಒಂದು ಸಿಂಗಲ್ 1-1.5 ಸೆಂಟಿಮೀಟರ್ ಹೋಲಲ್ಲೇ ಎಲ್ಲ ಉಪಕರಣಗಳು, ಅದರ ಕ್ಯಾಮರಾಗಳು ಒಳಗೆ ಹೋಗಿ ಸರ್ಜರಿ ಮಾಡಲಿಕ್ಕೆ ಆಗುವಂಥದ್ದು. ಸೊ ಅದರ ಅಡ್ವಾಂಟೇಜ್ ಅಂದರೆ ಇಡೀ ಎಂಥ ದೊಡ್ಡ ಸರ್ಜರಿ, ಒಂದು 8ರಿಂದ 10 ಗಂಟೆ ಸರ್ಜರಿ ನಾವು ಸಹ 1-1.5 ಸೆಂಟಿಮೀಟರಿನ ಸಿಂಗಲ್ ಹೋಲಲ್ಲೇ ಕಂಪ್ಲೀಟ್ ಆಗ್ತದೆ. ಸೊ ಪೇಷಂಟ್ ಹೊಟ್ಟೆಯಲ್ಲಿ ಸರ್ಜರಿಯ ಒಂದು ಸ್ಕಾರ್ ಅಂತ ಹೇಳ್ತೀವಲ್ಲ, ಒಂದು ಲಕ್ಷ ಇದೇ ಕಲೆನೇ ಇರುವುದಿಲ್ಲ. ಆ ಥರ ಸರ್ಜರಿ ಮಾಡಲಿಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಸಾಧ್ಯ ಆಗ್ತದೆ. ಇದರಲ್ಲಿ ರಿಸರ್ಚ್ ಆಗ್ತಾ ಉಂಟು. ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನೀವೀಗ ಕೇಳ್ತಾ ಇರ್ಬೋದು, ಎಲ್ಲ ಫೀಲ್ಡಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಉಂಟು. ಈ ನಮ್ಮ ಗ್ಯಾಸ್ಟ್ರೋ ಸರ್ಜರಿ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಅಡಾಪ್ಟ್ ಮಾಡ್ತಾ ಇದೆ. ಇದು ಹೇಗೆ ಇಂಪಾರ್ಟೆಂಟ್ ಅಂದರೆ, ಒಂದು ಜೂನಿಯರ್ ಸರ್ಜನ್ ಒಂದು ಸರ್ಜರಿ ಮಾಡುವಾಗ ಲಿಮಿಟೇಷನ್, ಒಂದು ಚಾಲೆಂಜಸ್ ಬರ್ತದೆ. ಈ ಒಂದು ಸ್ಟೆಪ್ಪಲ್ಲಿ ನಾನು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಈಗ ನಾನು ಏನು ಮಾಡಲಿ? ಆ ಥರ ಸಿಚುವೇಶನ್ ಬಂದಾಗ ಈ ರೋಬೋಟಿಕ್ ಸರ್ಜರಿಯಲ್ಲಿ ತುಂಬ ಈ ಮುಂಚೆ ಎಕ್ಸ್ಪೀರಿಯನ್ಸ್ ಸರ್ಜರಿ ಅದೇ ಸರ್ಜರಿ ಮಾಡಿರ್ತಾರೆ, ಅದರ ವಿಡಿಯೋಗಳು ಅದರಲ್ಲಿ ಡಾಟಾಬೇಸಲ್ಲಿ ಸ್ಟೋರ್ ಆಗ್ತದೆ. ಸೊ ಅದೇನು ಮಾಡ್ತದೆ, ಈಗ ಒಂದು ಜೂನಿಯರ್ ಸರ್ಜನ್ ಒಂದು ಸರ್ಜರಿ ಮಾಡಿ ಸ್ಟಕ್ ಆದಾಗ, ಒಂದು ಚಾಲೆಂಜ್ ಬಂದಾಗ, ಅದೇ ಸ್ಟೆಪ್ಪನ್ನು ಒಂದು ಎಕ್ಸ್ಪೀರಿಯನ್ಸ್ ಸರ್ಜರಿ ಹೇಗೆ ಮಾಡಿದಾರೆ ಅಂತ ಅದು ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತದೆ. ಸೊ ಆ ಥರ ತೋರಿಸಿದಾಗ ಇದನ್ನು ನಾವು ಆರಾಮ್ಸೆ ಮಾಡ್ಬೋದು. ಸೊ ಒಂದು ಜೂನಿಯರ್ ಸರ್ಜನ್ ಸಹ ಒಂದು ಎಕ್ಸ್ಪೀರಿಯನ್ಸ್ ಸರ್ಜನ್ ರೀತಿಯಲ್ಲೇ ಸರ್ಜರಿ ಮಾಡಲಿಕ್ಕೆ ಹೇಗೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಹೆಲ್ಪ್ ಆಗ್ತದೆ. ಸೊ ಈ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ರೋಬೋದಲ್ಲಿ ಬರ್ತಾ ಉಂಟು. ಇನ್ನೊಂದು 5-10 ವರ್ಷದಲ್ಲಿ 100% ಬರ್ತದೆ. ಎಸ್ ಸರ್, ಅದಷ್ಟು ಮಾಹಿತಿ ಕೊಟ್ರಿ. ಬಟ್ ಒಂದು ಪ್ರಶ್ನೆ, ನೀವು ಹೇಳ್ತಾ ಇದ್ದಾಗ ಒಂದು ಪ್ರಶ್ನೆ ಮೂಡಿ ಬರ್ತಾ ಇದೆ. ಸೊ ನಾರ್ಮಲಿ ಜನರಲ್ಲಿ ಹೇಳಿದಾಗ ನಾವೆಲ್ಲರೂ ಕೂಡ ಕಾಮನ್ ಆಗಿರುವಂಥ ಜನರು, ಹೊಟ್ಟೆ ಏನಾದರೂ ಉಬ್ಬಿದಾಗ ಇದ್ದರೆ, ಏನಾದರೂ ಹೊಟ್ಟೆ ನೋವು ಅಂತಾದರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಆ ಗ್ಯಾಸ್ಟ್ರಿಕ್ ಹೇಳಿದಾಗ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಳ್ಳುವಂಥದ್ದು ಕಾಮನ್, ಸಾಮಾನ್ಯವಾಗಿರುವಂಥದ್ದು. ಸೊ ಇಸ್ ಇಟ್ ರೈಟ್ ಆರ್ ರಾಂಗ್? ಇದು ನನ್ನ ದಿನನಿತ್ಯ ಕ್ವಶನ್. ಒಂದು ಪೇಷಂಟ್ ನನ್ನ ಹತ್ರ ಬಂದಾಗ ಕೇಳುವಂಥ ಕ್ವಶನ್ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಯು ಆಸ್ಕ್ ದಿಸ್ ಕ್ವಶನ್. ಏನಂದರೆ, ಇವತ್ತಿನ ದಿನಗಳಲ್ಲಿ ಗ್ಯಾಸ್ಟ್ರಿಕ್ ಅನ್ನೋ ಪದ ಎಷ್ಟು ಲೂಸಾಗಿ ನಾವು ಉಪಯೋಗಿಸ್ತೀವಿ ಅಂದರೆ, ಎಲ್ಲದಕ್ಕೂ ಗ್ಯಾಸ್ಟ್ರಿಕ್. ಈ ಗ್ಯಾಸ್ಟ್ರಿಕ್ ಅಂದರೆ ಏನು? ನಾವು ಒಂದು ಹೊಟ್ಟೆಯಲ್ಲಿ ಇವಾಗ ಒಂದು ಗ್ಯಾಸ್ ತುಂಬಿ ಟೈಟ್ ಆದಾಗ, ಒಂದು ಗ್ಯಾಸ್ ತುಂಬಿದಾಗ ಉಬ್ತದಲ್ಲ, ಅದಕ್ಕೂ ಗ್ಯಾಸ್ಟ್ರಿಕ್ ಅಂತೀವಿ. ಇಲ್ಲ ಹೊಟ್ಟೆಯಲ್ಲಿ ನೋವು ಬರ್ತದೆ, ಅದರಲ್ಲಿ ನೋವು ಬಂದು ಅದಕ್ಕೂ ಗ್ಯಾಸ್ಟ್ರಿಕ್ ಅಂತೀವಿ. ಇಲ್ಲ ಹುಳಿತೆಗೆ ಅಂತ ಹೇಳ್ತೀವಿ, ರಿಗಜಿಟೇಷನ್, ಅದಕ್ಕೂ ಗ್ಯಾಸ್ಟ್ರಿಕ್ ಅಂತೀವಿ. ಸೊ ಗ್ಯಾಸ್ಟ್ರಿಕ್ ಅನ್ನೋ ಪದ ತುಂಬ ಕಾಯಿಲೆಗಳಿಗೆ ಜನರು ಲೂಸಾಗಿ ಗ್ಯಾಸ್ಟ್ರಿಕ್ ಅಂತಾರೆ, ಟ್ಯಾಬ್ಲೆಟು ತೊಗೊಳ್ತಾರೆ. ನಾನು ಯಾವಾಗ ಏನು ಹೇಳೋದಂದರೆ, ಎವ್ರಿಥಿಂಗ್ ಈಸ್ ನಾಟ್ ಗ್ಯಾಸ್ಟ್ರಿಕ್. ಇದರಲ್ಲಿ ಯಾಕೆ ಬರ್ತಾ ಉಂಟು ಅದು ನೋಡಬೇಕಾಗ್ತದೆ. ಹೆಚ್ಚಿನ ಇದರಲ್ಲಿ ನಾವು ಯಾವುದರಿಂದ ಈ ಗ್ಯಾಸ್ಟ್ರಿಕ್ ಬರ್ತಾ ಉಂಟು ಅದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ, ಬರೀ ಟ್ಯಾಬ್ಲೆಟ್ ತೊಗೊಂಡು ಕಮ್ಮಿ ಆಗ್ತದೆ ನೋಡ್ತೀವಿ. ಸೊ ನಾನು ಯಾವಾಗಲೂ ಹೇಳೋದು, ನೀವು ಫಸ್ಟ್ ನೋಡಿ ಎಂಥ ಪ್ರಾಬ್ಲಮ್ ಉಂಟು. ಈಗ ಸದ್ಯಕ್ಕೆ ಬರೇ ಹುಳಿತೇಗ ಅಂದರೆ ನಮ್ಮ ರಿಗಜಿಟೇಷನ್ ಅಂದರೆ ನಮ್ಮ ಗ್ಯಾಸ್ಟ್ರಿಕ್, ನಮ್ಮ ಹೊಟ್ಟೆಯ ವಾಲ್ ವೀಕ್ ಆಗಿ ಗ್ಯಾಸ್ಟ್ರಿಕ್ ಬಂದರೆ ಅದಕ್ಕೆ ಟ್ರೀಟ್ಮೆಂಟೇ ಬೇರೆ. ಹೊಟ್ಟೆಯಲ್ಲಿ ಹುಣ್ಣಾಗಿ, ಜಠರದಲ್ಲಿ ಹುಣ್ಣಾಗಿ ಗ್ಯಾಸ್ಟ್ರಿಕ್ ಬಂದರೆ ಅದಕ್ಕೆ ಟ್ರೀಟ್ಮೆಂಟೇ ಬೇರೆ. ಮತ್ತು ಗ್ಯಾಸ್ ತುಂಬಿ ಉಬ್ಬುತ್ತದೆ ಅಂತ ಹೇಳ್ತಾರಲ್ಲ, ಅದಕ್ಕೆ
ಹೊಟ್ಟೆಯಲ್ಲಿ ಏನಾದರೂ ಬ್ಲಾಕ್ ಇದ್ದು ಗ್ಯಾಸ್ ತುಂಬಿದಾಗ ಅದು ಟ್ರೀಟ್ಮೆಂಟೇ ಬೇರೆ. ಸೊ ಕಾಯಿಲೆಗಳು ಬೇರೆ ಬೇರೆ ಇರ್ತವೆ. ನಾವು ಅದಕ್ಕೆ ಸುಮ್ಮನೆ ಎಲ್ಲದಕ್ಕೂ ಗ್ಯಾಸ್ಟ್ರಿಕ್ ಅಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿಯಾಗೋದಿಲ್ಲ. ಎಲ್ರಿಗೂ ಹೇಳ್ತೇನೆ, ಪ್ಲೀಸ್ ಕನ್ಸಲ್ಟ್ ಡಾಕ್ಟರ್, ಸಿ ವಾಟ್ ದ ಪ್ರಾಬ್ಲಮ್ ಇಸ್. ನಿಮ್ಮ ಇಂಡಿವಿಜುವಲ್ ಪ್ರಾಬ್ಲಮ್ ಯಾವುದು, ಅದು ಗ್ಯಾಸ್ಟ್ರಿಕ್ ಎಲ್ಲ ಒಂದೇ ಇರುವುದಿಲ್ಲ. ಯಾವ ಪ್ರಾಬ್ಲಮಿಂದ ಆ ತೊಂದರೆ ಬರ್ತಾ ಉಂಟು ಅದನ್ನು ನೋಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ. ಬರೇ ಟ್ಯಾಬ್ಲೆಟಲ್ಲಿ ಅಂಥ ವಿಷಯದಲ್ಲಿ ಹೋಗಬೇಡಿ ಅಂತ. ವೀಕ್ಷಕರೇ, ಗೊತ್ತಾಯ್ತಲ್ಲ, ಗ್ಯಾಸ್ಟ್ರಿಕ್ ಅಂದಾಗ ನೀವೇ ವೈದ್ಯರೇ ಆಗಬೇಡಿ. ಯಾಕಂದರೆ ವೈದ್ಯರಿಂದ ಸಲಹೆ ಕೊಟ್ಟರೆ ಮಾತ್ರ ನಿಮ್ಮ ಆರೋಗ್ಯದ ಸಮಸ್ಯೆ ಕಡಿಮೆ ಆಗುವಂಥದ್ದು. ಸೊ ಇಷ್ಟೊತ್ತು ನಮ್ಮ ಜೊತೆ ಡಾಕ್ಟರ್ ರೋಹನ್ ಶೆಟ್ಟಿ ಸರ್ ಇಷ್ಟು ಅಮೂಲ್ಯವಾದಂಥ ಮಾತುಗಳನ್ನು ಹೇಳಿದ್ರಿ. ಸರ್, ಒಂದು ಪ್ರಶ್ನೆ, ನೀವು AJ ಹಾಸ್ಪಿಟಲಲ್ಲಿ ಸಿಗೋದಾದರೆ, ಯಾಕಂದರೆ ಈಗ ನಂಗೆ ಸಮಸ್ಯೆ ಇದೆ ಅಂತಾದರೆ ನಾನು ನಿಮ್ಮನ್ನು ಭೇಟಿ ಆಗಬೇಕಾಗುತ್ತೆ. ಸೊ ಸಿಗಬೇಕಾದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇದ್ದೀರಿ, ಯಾವಾಗೆಲ್ಲ ಇದ್ದೀರಿ ಸರ್? ನಾನು ಲಾಸ್ಟ್ 8 ವರ್ಷದಿಂದ AJಯಲ್ಲಿ ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಟಿವ್ ಆಗಿದ್ದೇನೆ. ಮೈ ಟೈಮಿಂಗ್ ಇಸ್ ಬಿಟ್ವೀನ್ 9 to 4 ಎವ್ರಿ ಡೇ. ಸೊ ನಾನು ಎಲ್ಲ ದಿವಸ ನಾನು ಸಿಗ್ತೇನೆ AJಯಲ್ಲಿ. ಪ್ಲಸ್ ಎನಿ ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ ನನ್ನ ಇದರಲ್ಲಿ ಎಮರ್ಜೆನ್ಸಿಯಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ಬರ್ಬೋದು. ಐ ಆಮ್ ಫುಲ್ ಟೈಮ್ ಇನ್ AJ ಹಾಸ್ಪಿಟಲ್. ಎಸ್ ವೀಕ್ಷಕರೇ, ಡಾಕ್ಟರ್ ರೋಹನ್ ಶೆಟ್ಟಿ ಸರ್ AJ ಹಾಸ್ಪಿಟ್ಲಲ್ಲಿ ಫುಲ್ ಟೈಮ್ ಇದ್ದಾರೆ. ಬಟ್ ಅವರ ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಂಡು AJ ಹಾಸ್ಪಿಟಲ್ ಕಡೆ ಬರಬೇಕಾಗಿ ವಿನಂತಿ. ಮತ್ತೊಂದು ಸರಿ ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ AJ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. ಹಾಗೆಯೇ ಇನ್ನೆಂತಹ ಸಮಸ್ಯೆ ಇದೆ ಅಂತ ಆದರೆ AJ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಮಂಗಳೂರು ಕಡೆ ಭೇಟಿ ನೀಡಿ. ಥ್ಯಾಂಕ್ ಯು.